Okay, yes, good evening. Next, we'll discuss the continuation of level 2. So then after ಅದಾದ್ಮೇಲೆ ನಾವು ಇವತ್ತಿನ ಕ್ಲಾಸಲ್ಲಿ ಲೆವೆಲ್ 3 ಕ್ವಶನ್ಸ್ ಆಫ್ ಸೊಲ್ಯೂಷನ್ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ನಮಗೆ ಇನ್ ಕೇಸ್ ಆಫ್ ಎಲೆಕ್ಟ್ರೋಲೈಟ್ ವಿಚ್ ಡಿಸೋಸಿಯೇಟ್ ಇನ್ ದ ಸೊಲ್ಯೂಷನ್ ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ಈಸ್ ಅಂತ ಹೇಳಿದ್ದಾರೆ. ಈಗ ನಾವು ಯಾವುದಾದ್ರೂ ಎಲೆಕ್ಟ್ರೋಲೈಟ್ ನ ಕನ್ಸಿಡರ್ ಮಾಡಿ ಅದು ಸೊಲ್ಯೂಷನ್ ಅಲ್ಲಿ ಡಿಸೋಸಿಯೇಟ್ ಆದ್ರೆ ದ ವ್ಯಾಂಟ್ ಆಫ್ ಫ್ಯಾಕ್ಟರು ಏನಾದ್ರು ಯಾವ ರೀತಿ ಚೇಂಜಸ್ ಆಗುತ್ತೆ, ಇದರ್ ಇಟ್ ಈಸ್ ಲೆಸರ್ ದ್ಯಾನ್ 1 ಆರ್ ಗ್ರೇಟರ್ ದ್ಯಾನ್ 1 ಆರ್ ಈಸ್ ಈಕ್ವಲ್ಸ್ ಟು 1 ಆರ್ ಲೆಸರ್ ದ್ಯಾನ್ 1 ಆರ್ ಗ್ರೇಟರ್ ದ್ಯಾನ್ 1 ಅನ್ನೋದನ್ನ ವಿ ನೀಡ್ ಟು ಫೈಂಡ್ ಔಟ್. ಓಕೆ, ಸೊ ಈಗ ಇದ್ರ ಪ್ರಕಾರ ವಿ ನೋ ದಟ್, okay, so we know that I want of factor is equals to number of moles, okay, number of moles after dissociation, number of moles after dissociation or association, okay, dissociation or association due to the, okay, to the number of moles before, okay, number of moles before dissociation, okay, so or association. So this is the definition for what want of factor anta heltivi. So this is the one definition for the want of factor. So iga want of factor ಏನು ಹೇಳ್ತಿದೆ, number of moles ಅಥವಾ electrolytes dissociate after dissociation or association to the number of moles of electrolytes before dissociation or association. Okay, so after ಯಾವಾಗ್ಲೂ dissociation ಆದ್ಮೇಲೆ, okay, after dissociation process, okay, after dissociation process the number of molecules, okay, number of molecules increase ಆಗುತ್ತೆ. ಓಕೆ, ಸೊ ಡಿಸೋಸಿಯೇಷನ್ ಆದ್ಮೇಲೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ದಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಯಾವಾಗ್ಲೂ ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಓಕೆ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಬಿಕಾಸ್ ಆಫ್ಟರ್ ಡಿಸೋಸಿಯೇಷನ್ ಪ್ರೋಸೆಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂದ್ರೆ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗೋದ್ರಿಂದ ಸೊ ನಮಗೆ ಐ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಅಂತ ನಾವು ಹೇಳ್ಬೋದು. ಸೊ ಈಗ ನಮ್ಗೆ ಇದು ಆಪ್ಷನ್ ಎಲ್ಲಿದೆ, ಆಪ್ಷನ್ 1 ನಲ್ಲಿ ಇದೆ, ಗ್ರೇಟರ್ ದ್ಯಾನ್ 1 ಅಂತ ಇದೆ. ಸೊ ಈ ಆನ್ಸರ್ ನಾವು ಚೂಸ್ ಮಾಡಬಹುದು. ಫಾರ್ ಎಲೆಕ್ಟ್ರೋಲೈಟ್ಸ್ ಸೊಲ್ಯೂಷನ್ ಅಲ್ಲಿ ಡಿಸೋಸಿಯೇಟ್ ಆಗುವಾಗ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಡ್ಯೂರಿಂಗ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಗೋದ್ರಿಂದ ವ್ಯಾಂಟ್ ಆಫ್ ಫ್ಯಾಕ್ಟರ್ ವಿಲ್ ಆಲ್ವೇಸ್ ಗ್ರೇಟರ್ ದ್ಯಾನ್ 1 ಅಂತ ನಾವು ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. For a very dilute solution of H3PO3, want of factor is how much? Okay, it is H3PO3 is hydrogen phosphoric acid, hydrophosphoric acid we call it as, or orthophosphoric acid anta heltivi. So H3PO3 ಅದು ವಾಂಟ್ ಆಫ್ ಫ್ಯಾಕ್ಟರ್ ಎಷ್ಟಿರುತ್ತೆ ಫಾರ್ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಅಲ್ಲಿ ಅಂತ ಅಂದ್ರೆ, ಸೊ ಈಗ H3PO3 ನಾವು ಡಿಸೋಸಿಯೇಷನ್ ಮಾಡಿದ್ರೆ H3PO3 is undergoes dissociation, it forms 2H plus 3PO3 minus 2H plus plus 2H plus plus HPO3 minus. Okay, so this is 2H plus plus HPO3 minus. So ಇಲ್ಲಿ ನಮಗೆ 2 moles of H plus ಇದೆ ಮತ್ತೆ ಇಲ್ಲಿ 1 mole of HPO3 minus ಇರೋದ್ರಿಂದ ಸೊ I is equals to ನಿಮಗೆ 2 plus 1 is equals to 3 ಅಂತ ಆಗುತ್ತೆ. ಸೊ ಈಗ ಫಾರ್ ಅ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಆರ್ಥೋಫಾಸ್ಫೋರಿಕ್ ಆಸಿಡ್ want of factor ಎಷ್ಟಿದೆ, I is equals to 3. So that is I is equals to 3 is there in option 2. Okay, then next question ಹೋಗೋಣ. For a substance A, okay, so one substance ಇದೆ ಇಲ್ಲಿ A ಅಂತ, when it is dissolved in a solvent B, so A is, let us consider A ಅನ್ನೋದು solvent plus A ಅನ್ನೋದು solute and that is going to dissolved in a solvent B, shows the molecular mass corresponding to A3. so ಇದೆರಡರದ್ದು molecular mass ಏನಂತ ತಗೊಳ್ತಿದ್ದಾರೆ, A3 ಅಂತ ತಗೊಳ್ತಿದ್ದಾರೆ. ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ವಿಲ್ ಬಿ, ಸೊ ಹಾಗಿದ್ರೆ ಇದ್ರ ವ್ಯಾಂಟ್ ಆಫ್ ಫ್ಯಾಕ್ಟರ್ ಏನಾಗುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಇದನ್ನ ವಿ ಕ್ಯಾನ್ ರೆಪ್ರೆಸೆಂಟ್ ಇನ್ ಟರ್ಮ್ಸ್ ಆಫ್
ಒಂದು ಸಬ್ಸ್ಟೆನ್ಸ್ 3A 3 moles ಆಫ್ A is going to give A3 ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಬಿಕಾಸ್ ಕರೆಸ್ಪಾಂಡಿಂಗ್ ಟು A3 ಆಗಿರೋದ್ರಿಂದ 3A gives what A3 ಅಂತ ತಗೊಳ್ತೀವಿ. ಸೊ ಈಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ನಾವು 1 ಮೈನಸ್ ಆಲ್ಫಾ ಅಂತ ಕನ್ಸಿಡರ್ ಮಾಡೋಣ. ಇಟ್ ಈಸ್ ಗೋಯಿಂಗ್ ಟು ಗಿವ್ ಓಕೆ 1 ಮೈನಸ್ ಆಲ್ಫಾ ಈಸ್ ಗೋಯಿಂಗ್ ಟು ಗಿವ್ A ಡಿವೈಡೆಡ್ ಬೈ 3 ಅಂತ 1/3 amount of this one molecular mass is going to give ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ವೇರ್ ಆಲ್ಫಾ is equals to ಡಿಗ್ರಿ ಆಫ್ ಡಿಸೋಸಿಯೇಷನ್ ಎಷ್ಟಾಗುತ್ತೆ 100% ಆಗುತ್ತೆ. ಓಕೆ, ಆಲ್ಫಾ 100% ಆಗುತ್ತೆ ಅಂತ ತಗೊಂಡಾಗ ಸೊ ನಾವು ಇದನ್ನ 1 ಮೈನಸ್ 1 ಪ್ಲಸ್ 1/3 ಅಂತ ಒಂದು ಫಾರ್ಮುಲಾ ಇದೆ. ಓಕೆ, ಆಲ್ಫಾ is equals to 1 ಮೈನಸ್ Van't Hoff factor, not alpha. I is equals to 1 minus alpha plus this 1/3 is what molecular mass. So 1 minus 1 plus 1/3 na if we solve now 1 minus 1 gets cancel ಆಗುತ್ತೆ, ನಮಗೆ 1/3 ಸಿಗುತ್ತೆ. ಓಕೆ, ಸೊ Van't Hoff factor ಏನಾಗುತ್ತೆ 1/3 ನಮಗೆ ಆನ್ಸರು ಸಿಗುತ್ತೆ. ಸೊ ಇಲ್ಲಿ ಫಾರ್ ಎ ಸಬ್ಸ್ಟೆನ್ಸ್ ಎ, ಸೊ ಅಂದ್ರೆ ಎ ಸೊಲ್ಯೂಟು ಬಿ ಸಾಲ್ವೆಂಟ್ ಅಲ್ಲಿ ಡಿಸಾಲ್ವ್ ಆದಾಗ ಅದ್ರ ಮಾಲಿಕ್ಯುಲರ್ ಮಾಸ್ ಯಾವುದಕ್ಕೆ ಕರೆಸ್ಪಾಂಡಿಂಗ್ ಆಗಿರುತ್ತೆ A3ಗೆ ಕರೆಸ್ಪಾಂಡಿಂಗ್ ಆಗಿರುತ್ತೆ. ಸೊ ಈಗ ನಾವು 3 moles ಆಫ್ molecular mass of solvent plus solute is going to give A3 ಅಂತ ಆದ್ರೆ initial concentration of that reactant molecules will be 1 minus alpha ಇರುತ್ತೆ. It is going to give A divided by 3 of molecular mass. Okay, so ಇಲ್ಲಿ degree of dissociation 100% ಇರುತ್ತೆ. Okay, so that alpha is equals to 100%, then I is equals to 1 minus 1 plus 1/3 ಅಂತ ಇದು this is the formula. In formula that means 1 minus alpha molecular mass ಅನ್ನ we are going to add, that is equals to 1 plus 1 minus 1 cancel ಆಗುತ್ತೆ, 1/3 ಆನ್ಸರ್ ಸಿಗುತ್ತೆ. I is equals to 1 divided by 3 is the answer. Okay, then next ಹೋಗೋಣ. 56 Van't Hoff factor for a dilute solution of glucose is. Okay, so ಈಗ ಇಲ್ಲಿ ಗ್ಲೂಕೋಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಸೊಲ್ಯೂಷನ್. ಸೊ ದಟ್ ಮೀನ್ಸ್ ಗ್ಲೂಕೋಸ್ ವಿಲ್ ಬಿ ಡಿಸಾಲ್ವ್ಡ್ ಇನ್ ವಾಟರ್ ಅಂತ. ಸೊ ದಟ್ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ವಿಲ್ ಬಿ ವೆರಿ ಡೈಲ್ಯೂಟ್ ಆಗಿದೆ. ಸೊ C6H12O6 ಅಂತ ಹೇಳ್ತೀವಿ. ಗ್ಲೂಕೋಸ್ ಇಸ್ ಹ್ಯಾವಿಂಗ್ ದ ಮಾಲಿಕ್ಯುಲರ್ ಫಾರ್ಮುಲಾ C6H12O6. ಸೊ ಈಗ ಇದ್ರದ್ದು Van't Hoff ಫ್ಯಾಕ್ಟರ್ ಏನಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ಆಕ್ಚುಲಿ ದಿಸ್ ಗ್ಲೂಕೋಸ್ ಇಸ್ ಅ ನಾನ್ ಎಲೆಕ್ಟ್ರೋಲೈಟ್. Okay, non-electrolyte. That means so this glucose cannot be dissociate completely. So ಇದು ಕಂಪ್ಲೀಟ್ ಆಗಿ as like electrolyte ತರ ಡಿಸೋಸಿಯೇಟ್ ಆಗೋದಿಲ್ಲ. See for example electrolyte ಡಿಸೋಸಿಯೇಟ್ ಆದ್ರೆ ನಿಮಗೆ NaCl electrolyte ಅಂತ ತಗೊಂಡಾಗ Na plus plus Cl minus ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನಾಗಿದೆ ಕಂಪ್ಲೀಟ್ ಆಗಿ ಪಾಸಿಟಿವ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಆಗಿ ಡಿಸೋಸಿಯೇಟ್ ಆಗಿದೆ NaCl. ಬಟ್ ಗ್ಲೂಕೋಸ್ ಇಸ್ ನಾನ್ ಎಲೆಕ್ಟ್ರೋಲೈಟ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ considered as an electrolyte, it is a non-electrolyte. Okay, so that it does not dissociate into its ions, constituent ions ಆಗಿರೋದ್ರಿಂದ. So Van't Hoff factor is equals to N means observed value. N means what? Observed value to the N of theoretical value ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ that is equals to observed value is 1, theoretical value also is 1. Why? Because it is not undergoing into its constituent ions dissociation and it is called as a non-electrolyte ಆಗಿರೋದ್ರಿಂದ observed N value number of moles 1 ಅಂತ ತಗೊಳ್ತೀವಿ. ಥಿಯರಿಟಿಕಲ್ ಅಲ್ಲೂ ಸಹ ನಮಗೆ ನಂಬರ್ ಆಫ್ ಮೋಲ್ಸ್ ವಿಲ್ ಬಿ 1 ಇರೋದ್ರಿಂದ ಗ್ಲೂಕೋಸು ಸೊ 1/1 is equals to 1 ಆಗುತ್ತೆ. ಸೊ ನಮಗೆ Van't Hoff ಫ್ಯಾಕ್ಟರ್ ವ್ಯಾಲ್ಯೂ ಎಷ್ಟಾಗುತ್ತೆ 1 ಆಗುತ್ತೆ. ಓಕೆ, ಸೊ ಈಗ ಆಪ್ಷನ್ 2 ಅಲ್ಲಿ ನಮಗೆ ಆನ್ಸರ್ ಇರೋದ್ರಿಂದ ಸೊ Van't Hoff ಫ್ಯಾಕ್ಟರ್ ಆಫ್ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಗ್ಲೂಕೋಸ್ ಎಷ್ಟಿದೆ 1 ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದ Van't Hoff ಫ್ಯಾಕ್ಟರ್ ಫಾರ್ ಎ ವೆರಿ ಡೈಲ್ಯೂಟ್ ಸೊಲ್ಯೂಷನ್ ಆಫ್ ಫೆರಸ್ ಸಲ್ಫೇಟ್ ಈಸ್. ಸೊ ಹಾಗಿದ್ರೆ ಫೆರಸ್ ಸಲ್ಫೇಟ್ದು Van't Hoff ಫ್ಯಾಕ್ಟರ್ ಎಷ್ಟಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಈಗ Fe2SO4 ಇಟ್ ಈಸ್ ಅನ್ ಎಲೆಕ್ಟ್ರೋಲೈಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಬಿಕಾಸ್ ಇಟ್ ಕ್ಯಾನ್ ಡಿಸೋಸಿಯೇಟ್ ಇನ್ ಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್. ಸೊ ಡಿಸೋಸಿಯೇಟ್ ಆದರೆ ಇಟ್ ವಿಲ್ ಡಿಸೋಸಿಯೇಟ್ ಇಂಟು 2Fe3+ ಆಗಿ ಪ್ಲಸ್ 3SO4 2- ಆಗಿ ಡಿಸೋಸಿಯೇಟ್ ಆಗುತ್ತೆ. ಸೊ ದೆನ್ ಈಗ ಇದಕ್ಕೆ ನಾವು ಒಂದು ಫಾರ್ಮುಲಾ ಇದೆ I is equals to 1 plus alpha of N-1 ಫಾರ್ಮುಲಾ ಫಾರ್ ದ Van't Hoff factor determination. ಸೊ ಈಗ that is equals to 1 plus 1 alpha degree of dissociation is ಇಲ್ಲಿ ನಾವು 1 ಅಂತ ಹೇಳ್ಬೋದು. ದೆನ್ N- N number of moles
is, see ಇಲ್ಲಿ 2 moles ಇದೆ, 2 moles of Fe3 plus and 3 moles of sulfate. So 2 plus 3 is equals to ನಮಗೆ 5 ಆಗುತ್ತೆ. N value will becomes 5 minus 1. Okay. So then I is equals to 1 plus 1 into 5 minus 1 is what? 4. So then I is equals to 1 plus 4 ಆಗುತ್ತೆ. I is equals to 5 ಅಂತ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಈಗ 5 ಆನ್ಸರ್ is there in option 2. ಆಪ್ಷನ್ 2 ಅಲ್ಲಿ ನಿಮಗೆ ಆನ್ಸರ್ 5 ಇದೆ. ಸೊ ದಟ್ ಯು ಕ್ಯಾನ್ ಆಪ್ಟ್ ಆಪ್ಷನ್ 2. ಓಕೆ, ದೆನ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. Van't-Hoff factor for a very dilute aqueous solution of potassium silver cyanide. Okay, potassium silver cyanide. Okay, ಈಗ potassium silver cyanide is not a non-electrolyte. It can also undergoes dissociation. Potassium silver cyanide. Okay, na? So when it undergoes dissociation, K plus plus AgCN twice, we will get the dissociating ions. The potassium silver cyanide is going to dissociate into K plus and AgCN twice N minus anta. So ಈಗ ನಮ್ಗೆ I is equals to ಇಲ್ಲಿ 1 mole ಇದೆ, here also we have 1 mole. Okay, so that 1 plus 1 will becomes what? 2 ಆಗುತ್ತೆ. So that we can say that Van't-Hoff factor for the dilute aqueous solution of potassium silver cyanide is what? 2 ಅಂತ ನಾವು ಹೇಳ್ಬೋದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಮ್ಯಾಗ್ನಿಟ್ಯೂಡ್ ಆಫ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಇನ್ ಕೊಲೈಡಲ್ ಡಿಸ್ಪರ್ಷನ್ ಈಸ್ ಡ್ಯಾಶ್ ದ್ಯಾನ್ ಸೊಲ್ಯೂಷನ್. ಸೊ ಈಗ ಕೊಲಿಗೇಟಿವ್ ಪ್ರಾಪರ್ಟೀಸ್ ಯಾವ್ದ್ಯಾವ್ದಿದೆ? 4 ಕೊಲಿಗೇಟಿವ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಿದ್ದೀವಿ. ಫಸ್ಟ್ ಒನ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಇದೆ, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಸೆಕೆಂಡ್ ಒನ್ ಇಸ್ ವಾಟ್? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇದೆ ಅಲ್ವಾ, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಥರ್ಡ್ ಒನ್ ಇಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಂತ ಇದೆ. ಅಂಡ್ ಫೋರ್ತ್ ಒನ್ ಇಸ್ ವಾಟ್? ಆಸ್ಮೋಸಿಸ್ ಅಂತ ಇದೆ. ಸೊ ಈ 4 ಫ್ಯಾಕ್ಟರ್ ಏನಂತ ಹೇಳ್ತೀವಿ? ಕೊಲಿಗೇಟಿವ್ ಪ್ರಾಪರ್ಟೀಸ್ ಆಫ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಕೊಲಿಗೇಟಿವ್ ಪ್ರಾಪರ್ಟೀಸ್ ಇನ್ ಕೊಲೈಡಲ್ ಡಿಸ್ಪರ್ಷನ್, ಕೊಲಿಗೇಟಿವ್ ಪ್ರಾಪರ್ಟೀಸ್ ಇನ್ ಕೊಲೈಡಲ್ ಡಿಸ್ಪರ್ಷನ್ ಈಸ್ ಡ್ಯಾಶ್ ದ್ಯಾನ್ ಸೊಲ್ಯೂಷನ್. ಸೊ ಇಟ್ ಈಸ್ ಲೋಯರ್ ದ್ಯಾನ್ ದ ಸೊಲ್ಯೂಷನ್ ಅಂತ ನಾವು ಹೇಳ್ಬೋದು. ಓಕೆ, ಬಿಕಾಸ್ ಕೊಲೈಡಲ್ ಪಾರ್ಟಿಕಲ್ಸ್ ನಮಗೆ ಯಾವಾಗ್ಲೂ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಆಗಿ ರೆಪ್ರೆಸೆಂಟ್ ಆಗುತ್ತೆ. ಕೊಲೈಡಲ್ ಪಾರ್ಟಿಕಲ್ಸ್ ವಿಲ್ ಆಲ್ವೇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ವಾಟ್? ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಅಗ್ರಿಗೇಟ್ಸ್ ಅಂತ ಹೇಳ್ತೀವಿ, ಆರ್ ಕಾನ್ಸ್ಟಿಟ್ಯೂಯೆಂಟ್ ಅಯಾನ್ಸ್ ಆಗಿ ಕೊಲೈಡಲ್ ಡಿಸ್ಪರ್ಷನ್ಸ್ ಇರೋದ್ರಿಂದ ಸೊ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮ್ಯಾಗ್ನಿಟ್ಯೂಡ್ ಆಲ್ವೇಸ್ ಲೋಯರ್ ದ್ಯಾನ್ ದಟ್ ಆಫ್ ದ ಸೊಲ್ಯೂಷನ್ ಇರುತ್ತೆ. ಓಕೆ, ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. If a solute undergoes dimerization, so dimerization, the process of splitting up of into a 2 ions, okay, so and trimerization, the minimum values of the Van't-Hoff factor so ಏನಾಗುತ್ತೆ? ಸೊ ಈಗ ಒಂದು ಸೊಲ್ಯೂಟ್ ಮಾಲಿಕ್ಯೂಲು ಡೈಮರೈಸೇಷನ್ ಮತ್ತೆ ಟ್ರೈಮರೈಸೇಷನ್ ಆದಾಗ ಮಿನಿಮಮ್ ವ್ಯಾಲ್ಯೂಸ್ ಆಫ್ Van't-Hoff ಫ್ಯಾಕ್ಟರ್ ಏನಿರುತ್ತೆ? ಸೊ ಈಗ ಡೈಮರೈಸೇಷನ್ ಆದಾಗ, ಸೊ ದ ಫಸ್ಟ್ ಕೇಸ್ ತಗೊಳ್ಳೋಣ. ಡೈಮರೈಸೇಷನ್ ವೆನ್ 2A ಅಂದ್ರೆ 2 moles of reactants are going to dimerization, it is going to give A2 ಅಂತ ತಗೊಳ್ಳೋಣ. It is going to give what? A2. ಸೊ ಈಗ I ಏನಾಗುತ್ತೆ? A2 is nothing but ನಾವು 1/2 ಅಂತ ಕನ್ಸಿಡರ್ ಮಾಡ್ಬೋದು. 1/2 is nothing but 0.5. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ಡೈಮರೈಸೇಷನ್. ಅದೇ ನಾವು ಟ್ರೈಮರೈಸೇಷನ್ ಸೆಕೆಂಡ್ ಕೇಸ್ ತಗೊಂಡಾಗ, ಸೊ ಇಲ್ಲಿ 3 moles of A reactant molecule is going to give the molecular mass of the product is what? A3. ಸೊ ನಾವು ಇದನ್ನ I is equals to 1/3 ಅಂತ ನಾವು ಕನ್ಸಿಡರ್ ಮಾಡಬಹುದು. ದಟ್ ಈಸ್ ಈಕ್ವಲ್ಸ್ ಟು 0.33 ಅಂತ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಈಗ ನಿಮ್ಗೆ ಒಂದು ಪಾಸಿಬಿಲಿಟಿ ಫಾರ್ ಡೈಮರೈಸೇಷನ್ ಯು ಹ್ಯಾವ್ ದ ಆನ್ಸರ್ ಇಸ್ 0.5 ಅಂಡ್ ಫಾರ್ ದ ಟ್ರೈಮರೈಸೇಷನ್ ಯು ಹ್ಯಾವ್ ದ ಆನ್ಸರ್ ಇಸ್ ವಾಟ್? 0.33. ಸೊ ಈಗ ಆಪ್ಷನ್ 3 ಅಲ್ಲಿ ಯು ಕ್ಯಾನ್ ಸಿ 0.50 ಅಂಡ್ 0.33 ಇಸ್ ದ Van't-Hoff factors for the dimerization and trimerization of the solute molecules ಅಂತ ನಾವು ಹೇಳ್ಬೋದು. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The Van't-Hoff factor for HgCl2 in its aqueous solution will be HgCl2 is 80% ionized in the solution. ಸೊ ಈಗ Van't-Hoff ಫ್ಯಾಕ್ಟರ್ದು HgCl2 ಎಷ್ಟಿದೆ ಅಂತ ಅಂದ್ರೆ ಇನ್ ಇಟ್ಸ್ aqueous solution it will be the HgCl2 is 80% ionized in the solution ಅಂತ ಇದೆ. ಓಕೆ, ಸೊ ಈಗ HgCl2 ಅಯನೈಸೇಷನ್ ಆದ್ರೆ ಏನ್ ಸಿಗುತ್ತೆ ನಮ್ಗೆ? Hg2 ಪ್ಲಸ್ 2Cl ಮೈನಸ್ ಸಿಗುತ್ತೆ. Hg2 ಪ್ಲಸ್
2Cl- ಸಿಗುತ್ತೆ. ಈಗ ನಮಗೆ n ವ್ಯಾಲ್ಯೂ ಎಷ್ಟಾಯಿತು, ನಂಬರ್ ಆಫ್ ಮೋಲ್ಸು ಇಲ್ಲಿ 2 ಮೋಲ್ಸ್ ಇದೆ, ಇಲ್ಲಿ 1 ಮೋಲ್ ಇದೆ. n ಫ್ಯಾಕ್ಟರ್ ವಿ ಕ್ಯಾನ್ ಟೇಕ್ 3 ಅಂತ ತಗೋಬಹುದು. ಈಗ ನಮಗೆ ಡಿಗ್ರಿ ಆಫ್ ಡಿಸೋಸಿಯೇಷನ್, ಎಷ್ಟು ಅಯನೈಸೇಷನ್ ಆಗ್ತಾ ಇದೆ ಮರ್ಕ್ಯೂರಸ್ ಕ್ಲೋರೈಡು ಒಂದು ಸೊಲ್ಯೂಷನ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಯನೈಸ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ, 80% ಅಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಷ್ಟು ಮೋಲ್ಸ್ ಅಯನೈಸ್ ಆಗ್ತಿದೆ ಇನ್ 80% ಅಲ್ಲಿ ಅಂತ ಅಂದ್ರೆ ಆಲ್ಫಾ ಈಸ್ ಈಕ್ವಲ್ಸ್ ಟು I-1 ಡಿವೈಡೆಡ್ ಬೈ n-1 ಅಂತ ಒಂದು ಫಾರ್ಮುಲಾ ಇದೆ. ಓಕೆ, ಸೊ ಈಗ ಆಲ್ಫಾ ಈಸ್ ಈಕ್ವಲ್ಸ್ ಟು 0.8. ಓಕೆ, ಸೊ ಆಲ್ಫಾನ ನಾವು 0.8 ಅಂತ ತಗೋಬಹುದು. ದಟ್ ಮೀನ್ಸ್ 80 ಡಿವೈಡೆಡ್ ಬೈ 100 ಮಾಡಿದ್ರೆ, ಸೊ 0 ಗೆಟ್ಸ್ ಕ್ಯಾನ್ಸಲ್. ಸೊ 8 ಡಿವೈಡೆಡ್ ಬೈ 10 ಯು ವಿಲ್ ಗೆಟ್ ವಾಟ್, 0.8 ಬರುತ್ತೆ. 0.8 ಇಸ್ ಈಕ್ವಲ್ಸ್ ಟು I-1 ಡಿವೈಡೆಡ್ ಬೈ n ವ್ಯಾಲ್ಯೂ ನಮ್ಗೆ ಗೊತ್ತಿದೆ 3-1. that is equals to what, I-1 divided by 3-1 is 2. so ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 into 0.8 ಆಗುತ್ತಲ್ವಾ, ನೋಡಿ ಇಲ್ಲಿ 0.8 into 2 that is equals to I-1 ಅಂತ ಆಗುತ್ತೆ. ಓಕೆ, ಸೊ ಈಗ 0.8 into 2 is what, 2 8s are 16 and here 1 you can take, then 1.6 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು I-1 ಆಗುತ್ತೆ. ಈಗ -1 ಅನ್ನ ಲೆಫ್ಟ್ ಸೈಡ್ ತಗೊಳ್ಳಿ, 1.6 ಪ್ಲಸ್ 1 ಇಸ್ ಈಕ್ವಲ್ಸ್ ಟು I, ದೆನ್ ಯು ವಿಲ್ ಗೆಟ್ 2.6 ಇಸ್ ಈಕ್ವಲ್ಸ್ ಟು I ಅಂತ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ನಿಮ್ಗೆ I ವ್ಯಾಂಟ್ ಆಫ್ ಫ್ಯಾಕ್ಟರ್ ಫಾರ್ ದಿಸ್ ಮರ್ಕ್ಯೂರಸ್ ಕ್ಲೋರೈಡ್ HgCl2 is in an 80% of the ionized solution. I is equals to 2.6 ಇದೆ. ಸೊ ನಿಮ್ಗೆ ಆಪ್ಷನ್ 2 ಅಲ್ಲಿ ಯು ಕ್ಯಾನ್ ಸಿ ದ 2.6 ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. 62 ಕ್ವಶನ್. ಸೊ ಇದರಲ್ಲಿ 0.1 molar aqueous solution of magnesium chloride at 300 Kelvin is 4.92 atm. ಸೊ ಇಲ್ಲಿ ಏನು ಕೊಡ್ತಿದ್ದಾರೆ ನಮಗೆ, ಮೊಲಾರಿಟಿ 0.1 ಮೊಲಾರಿಟಿ ಆಫ್ aqueous solution of magnesium chloride at 300 Kelvin ಟೆಂಪರೇಚರ್ ಅಲ್ಲಿ 4.92 atm ಇದೆ ಪ್ರೆಷರು. ದೆನ್ ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಅಯನೈಸೇಷನ್ ಆಫ್ ದ ಸಾಲ್ಟ್. ಸೊ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಈ ಟೆಂಪರೇಚರ್ ಅಲ್ಲಿ ಈ ಸಾಲ್ಟ್ ಅಯನೈಸ್ ಆಗ್ತಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಅಯನೈಸೇಷನ್ ಆಫ್ ದ ಸಾಲ್ಟ್. ಓಕೆ, ಸೊ ಈಗ ಲೆಟ್ ಅಸ್ ಕನ್ಸಿಡರ್. ಸೊ ATM ಇಲ್ಲಿ 4.92 ಅಂತ ಏನು ಕೊಟ್ಟಿದ್ದಾರೆ, ಸೊ ದಟ್ ಈಸ್ ದ ಆಸ್ಮೋಟಿಕ್ ಪ್ರೆಷರ್ ವ್ಯಾಲ್ಯೂ. ಓಕೆ, ಸೊ ಬಿಕಾಸ್ ATM ಇಸ್ ಅ ಯೂನಿಟ್ ಫಾರ್ ಆಸ್ಮೋಟಿಕ್ ಪ್ರೆಷರ್ ಆಗಿರೋದ್ರಿಂದ ಇದನ್ನ ನಾವು ಪೈ ವ್ಯಾಲ್ಯೂ ಅಂತ ಹೇಳ್ತೀವಿ. ಆಸ್ ಪರ್ ದ ಗಿವನ್ ಡೇಟಾ, ಓಕೆ, ಆಸ್ ಪರ್ ದ ಗಿವನ್ ಡೇಟಾ ವಿ ನೋ ದ ಫಾರ್ಮುಲಾ ಪೈ ಇಸ್ ಈಕ್ವಲ್ಸ್ ಟು I into C into R into T. ಸೊ ಆಸ್ಮೋಟಿಕ್ ಪ್ರೆಷರ್ is directly proportional to the ith factor and concentration and gas constant and the ಟೆಂಪರೇಚರ್ ಅಲ್ವಾ. ಸೊ ಈಗ ವ್ಯಾಲ್ಯೂ ಪೈ ಎಷ್ಟು ಕೊಟ್ಟಿದ್ದಾರೆ, 4.92 ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ಸ್ ಟು I ಇಂಟು ಕಾನ್ಸಂಟ್ರೇಷನ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 0.1 ಮೊಲಾರಿಟಿ ಕೊಟ್ಟಿದ್ದಾರೆ, ಇಂಟು ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ 300 ಕೆಲ್ವಿನ್. R is the ಕಾನ್ಸ್ಟೆಂಟ್ ವ್ಯಾಲ್ಯೂ ವಿಚ್ ಈಸ್ ಹ್ಯಾವಿಂಗ್ ದ ವ್ಯಾಲ್ಯೂ 0.0832 ಅಂತ ಇದೆ, ಇಂಟು ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 300 ಕೆಲ್ವಿನ್ ಕೊಟ್ಟಿದ್ದಾರೆ. ಓಕೆ, ಈಗ ನೀವೇನು ಫೈಂಡ್ ಔಟ್ ಮಾಡಬೇಕು, ಆನ್ಸರು I ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಿರೋದ್ರಿಂದ ಐನ ಈ ಕಡೆ ಸಾರಿ. ಸೊ ಇಫ್ ಯು ಸಾಲ್ವ್ ದಿಸ್ ನೋ, ಸೊ ಈ ಮೂರು ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ದಟ್ ಈಸ್ 0.1 ಇಂಟು 0.0832 ಇಂಟು 300 ಮಲ್ಟಿಪ್ಲೈ ಮಾಡಿಕೊಂಡು ದಟ್ ಆನ್ಸರ್ ಇಂಟು I ಆಗುತ್ತೆ. ಸೊ ದೆನ್ ನಿಮಗೆ ಓವರ್ ಆಲ್ ಆಗಿ ಆನ್ಸರ್ ಡಿವೈಡೆಡ್ ಬೈ 4.92 ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ I ಇಸ್ ಈಕ್ವಲ್ಸ್ ಟು 1.99 ಆನ್ಸರ್ ಸಿಗುತ್ತೆ. I ಇಸ್ ಈಕ್ವಲ್ಸ್ ಟು ವಾಟ್, 1.99 ಸಿಗುತ್ತೆ. ಈಗ ದ ಪರ್ಸೆಂಟೇಜ್ ಆಫ್ ಅಯನೈಸೇಷನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಆಲ್ಫಾ ಇಸ್ ಈಕ್ವಲ್ಸ್ ಟು I-1 ಡಿವೈಡೆಡ್ ಬೈ n-1 ಅಂತ ಒಂದು ಫಾರ್ಮುಲಾ ಇದೆ. ಆಲ್ಫಾ ಇಸ್ ಈಕ್ವಲ್ಸ್ ಟು I-1 ಬೈ ವಾಟ್, n-1 ಅಂತ ಒಂದು ಫಾರ್ಮುಲಾ ಇದೆ. ಸೊ ಈಗ ಅದರಲ್ಲಿ ಆಲ್ಫಾ ಇಸ್ ಈಕ್ವಲ್ಸ್ ಟು ನಿಮಗೆ I ವ್ಯಾಲ್ಯೂ ಯು ವಿಲ್ ಗೆಟ್ 1.99. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ಅಲ್ವಾ I ವ್ಯಾಲ್ಯೂ. ಸೊ I ವ್ಯಾಲ್ಯೂ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 1.99 ಮೈನಸ್ 1 ಡಿವೈಡೆಡ್ ಬೈ, ಸೊ n ವ್ಯಾಲ್ಯೂ ನಂಬರ್ ಆಫ್ ಮೋಲ್ಸ್ of MgCl2 is, so MgCl2 ಅಯನೈಸೇಷನ್ ಆದ್ರೆ ನಿಮಗೆ Mg2 ಪ್ಲಸ್ 2Cl- ಅಂತ ಆಗುತ್ತೆ.
ಸೊ ಇಲ್ಲಿ ನಂಬರ್ ಆಫ್ ಮೋಲ್ಸ್ 1 ಇದೆ ಅಂಡ್ ಹಿಯರ್ 2 ಇದೆ. ಸೊ n ಇಸ್ ಈಕ್ವಲ್ಸ್ ಟು ನಿಮಗೆ 3 ಆಗುತ್ತೆ. ಸೊ n ಪ್ಲೇಸ್ ಅಲ್ಲಿ ಯು ಸಬ್ಸ್ಟಿಟ್ಯೂಟ್ 3 ಮೈನಸ್ 1. ಸೊ ಈಗ ದೇರ್ ಯು ವಿಲ್ ಗೆಟ್ ದ ಆನ್ಸರ್ 0.99 ಬರುತ್ತೆ. 1.99 ಮೈನಸ್ 1 ಇಸ್ 0.99 ಮೈನಸ್ 3 ಮೈನಸ್ 1 ಇಸ್ ವಾಟ್ 2 ಅಂತ ಆಗುತ್ತೆ. ಸೊ ಇದನ್ನ ನೀವು ಡಿವೈಡ್ ಮಾಡಿದ್ರೆ 0.49 ಅಂತ ಸಿಗುತ್ತೆ ಆನ್ಸರ್. ಓಕೆನಾ? ಸೊ ಈಗ 0.49 ಅನ್ನ ನೀವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡಿದ್ರೆ 0.49 ಇಂಟು 100 ಮಾಡಿದಾಗ ಯು ವಿಲ್ ಗೆಟ್ ದ ಆನ್ಸರ್ ದಟ್ ಈಸ್ ಈಕ್ವಲ್ಸ್ ಟು 49% ನಿಮಗೆ ಸಿಗುತ್ತೆ. 49% ಪರ್ಸೆಂಟೇಜ್ ಅಯನೈಸೇಷನ್ ಮಾಡಿದ್ರೆ ನಿಮಗೆ 49% ಸಿಗುತ್ತೆ. ಓಕೆ, ಸೊ ಈಗ 49% ನಿಮ್ಗೆ ಆನ್ಸರು ಆಪ್ಷನ್ 3 ಅಲ್ಲಿದೆ. ಸೊ ಯು ಕ್ಯಾನ್ ಚೂಸ್ ಆಪ್ಷನ್ 3 ಈಸ್ ದ ಆನ್ಸರ್. ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 0.002, okay, 0.002 molar solution of NaCl, 0.002 molar solution of NaCl having degree of dissociation of 90%. So alpha degree of dissociation ಎಷ್ಟಾಗ್ತಿದೆ ಇಲ್ಲಿ ನಿಮಗೆ? alpha is equals to 90% ಆಗ್ತಿದೆ. ಸೊ ಕಾನ್ಸಂಟ್ರೇಷನ್ ಎಷ್ಟಿದೆ? ಸಿ ಇಸ್ ಈಕ್ವಲ್ಸ್ ಟು 0.002 ಮೋಲ್ಸ್ ಅಂತ ಕೊಟ್ಟಿದ್ದಾರೆ. ಅಂಡ್ ಡಿಸೋಸಿಯೇಷನ್ ಇಸ್ ದಿಸ್ ಒನ್. ಅಂಡ್ ಟೆಂಪರೇಚರ್ ಇಸ್ ಟಿ ಇಸ್ ಈಕ್ವಲ್ಸ್ ಟು 27 ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿದ್ದಾರೆ. ಅಂಡ್ ವಿ ನೀಡ್ ಟು ಫೈಂಡ್ ಔಟ್ ಪೈನ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ 27 ಡಿಗ್ರಿ ಸೆಲ್ಸಿಯಸ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಬೈ ಆ್ಯಡಿಂಗ್ 273. ನಿಮಗೆ ಆನ್ಸರು 300 ಕೆಲ್ವಿನ್ ಸಿಗುತ್ತೆ. ಓಕೆ, ಬೇಸ್ಡ್ ಆನ್ ದಿಸ್ ಡೇಟಾ ವಿ ನೋ ದ ಫಾರ್ಮುಲಾ. ಓಕೆ, ಬಿಫೋರ್ ದ್ಯಾಟ್ ಸೊ ನಮಗೆ ಫಾರ್ಮುಲಾ ಏನು ಗೊತ್ತಿದೆ? ಪೈ ಇಸ್ ಈಕ್ವಲ್ಸ್ ಟು ಐ ಇಂಟು ಸಿ ಇಂಟು ಆರ್ ಇಂಟು ಟಿ ಅಂತ ಗೊತ್ತಿದೆ. ಸೊ ನಾವು ಇಲ್ಲಿ ಪೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಮಗೆ ಐ ವ್ಯಾಲ್ಯೂ ಗೊತ್ತಿರಬೇಕು, ಸಿ ವ್ಯಾಲ್ಯೂ, ಆರ್ ಅಂಡ್ ಟಿ ವ್ಯಾಲ್ಯೂ ಗೊತ್ತಿರಬೇಕು. ಆಲ್ ದ ವ್ಯಾಲ್ಯೂಸ್ ವಿ ನೋ ಬಟ್ ಎಕ್ಸೆಪ್ಟ್ ಐ ಅಲ್ವಾ? ಸೊ ಈಗ ಐ ವ್ಯಾಲ್ಯೂ ಏನಾಗುತ್ತೆ? ಸೊ ಐ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಅದಕ್ಕೆ ವಿ ಹ್ಯಾವ್ ದ ಫಾರ್ಮುಲಾ ಆಲ್ಫಾ ಇಸ್ ಈಕ್ವಲ್ಸ್ ಟು ಐ ಮೈನಸ್ 1 ಡಿವೈಡೆಡ್ ಬೈ ಎನ್ ಮೈನಸ್ 1. ಓಕೆ, ದಟ್ ಈಸ್ ಈಕ್ವಲ್ಸ್ ಟು ವಿ ಡೋಂಟ್ ನೋ ದ ಐ ವ್ಯಾಲ್ಯೂ ಅಲ್ವಾ? ಆಲ್ಫಾ ವ್ಯಾಲ್ಯೂ ನಿಮಗೆ ನೋಡಿ ಇಲ್ಲಿ 90% ಕೊಟ್ಟಿದ್ದಾರೆ. ಪರ್ಸೆಂಟೇಜ್ನ ಇಫ್ ವಿ ರಿಮೂವ್ ನೋ ವಿ ವಿಲ್ ಗೆಟ್ 0.9. ನೋಡಿ ಇಲ್ಲಿ ನಾವು 0.49 ಇಂಟು 100 ಮಾಡಿ 49% ಮಾಡಿದ್ವಿ. 90ನ ನಾವು ಡಿವೈಡೆಡ್ ಬೈ 100 ಮಾಡಿದ್ರೆ ಯು ವಿಲ್ ಗೆಟ್ ವಾಟ್ 0.9 ನಿಮಗೆ ಆನ್ಸರ್ ಸಿಗುತ್ತೆ. ಈಗ ಆಲ್ಫಾ ಪ್ಲೇಸಲ್ಲಿ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 0.9 ವ್ಯಾಲ್ಯೂ. ಓಕೆ, ದೆನ್ ಐ ಮೈನಸ್ 1 ಡಿವೈಡೆಡ್ ಬೈ ಎನ್ ವ್ಯಾಲ್ಯೂ ಇಲ್ಲಿ ಎಷ್ಟಾಗುತ್ತೆ? ವೆನ್ NaCl ಅಂಡರ್ಗೋಸ್ ಅಯನೈಸೇಷನ್, Na ಪ್ಲಸ್ Cl ಮೈನಸ್ ಅಂತ ಸಿಗುತ್ತೆ. ಸೊ ಈಗ ಇದರಲ್ಲಿ 1 ಮೋಲ್ ಇದೆ ಅಂಡ್ ಇಲ್ಲಿ 1 ಮೋಲ್ ಇದೆ. ಸೊ 1 + 1 ಇಸ್ ಈಕ್ವಲ್ಸ್ ಟು 2 ಅಂತ ಆಗುತ್ತೆ. ಸೊ ಎನ್ ಪ್ಲೇಸಲ್ಲಿ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ 2 - 1 ಇಸ್ ಈಕ್ವಲ್ಸ್ ಟು, ಸೊ ಏನಾಯಿತು ನಿಮಗೆ ನ್ಯೂಮರೇಟರಲ್ಲಿ ಐ ಮೈನಸ್ 1, 2 - 1/1 ಇಸ್ 1 ಅಂತ ಆಯಿತು. ಸೊ ದೆನ್ ಈಗ 0.9. ಸೊ -1ನ ನೀವು ಲೆಫ್ಟ್ ಸೈಡ್ಗೆ ತೊಗೊಂಡ್ರೆ +1 ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಐ ಅಂತ ಆಯಿತು. ಸೊ ದೆನ್ ಐ ಇಸ್ ಈಕ್ವಲ್ಸ್ ಟು 1.9 ಅಂತ ಆಯಿತು ನಿಮ್ಗೆ ಆನ್ಸರ್. ಓಕೆ, ಈಗ ಪೈನ ನಾವು ಫೈಂಡ್ ಔಟ್ ಮಾಡಬೇಕಲ್ವಾ? ಪೈ ಇಸ್ ಈಕ್ವಲ್ಸ್ ಟು ಐ ಎಷ್ಟು ಬಂತು ವ್ಯಾಲ್ಯೂ? 1.9 ಬಂತು. ಇಂಟು ಸಿ ಎಷ್ಟು ಕೊಟ್ಟಿದ್ದಾರೆ? 0.002 ಕೊಟ್ಟಿದ್ದಾರೆ. ಇಂಟು ಆರ್ ಈಸ್ ಹೌ ಮಚ್? 0.0832 ಇಂಟು ಟೆಂಪರೇಚರ್ ಎಷ್ಟಾಯಿತು? 300 ಕೆಲ್ವಿನ್ ಆಯಿತು. ಓಕೆ, ಈಗ ಎಲ್ಲ ವ್ಯಾಲ್ಯೂನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪೈ ಇಸ್ ಈಕ್ವಲ್ಸ್ ಟು 0.093 ನಿಮಗೆ ಆನ್ಸರ್ ಸಿಗುತ್ತೆ. 0.093 ಬಾರ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಸೊ ಪೈ ವ್ಯಾಲ್ಯೂ ಇಸ್ ವಾಟ್? 0.093 ಬಾರ್. ಸೊ ನಿಮಗೆ ಈ ಆನ್ಸರು ಆಪ್ಷನ್ 3 ಅಲ್ಲಿರೋದ್ರಿಂದ ಯು ಕ್ಯಾನ್ ಆಪ್ಟ್ ದಿಸ್ ಆನ್ಸರ್. ಸೊ ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇಲ್ಲಿ 1.00 ಗ್ರಾಮ್ ಆಫ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್. ಓಕೆ, ಸೊ WB ಕೊಟ್ಟಿದ್ದಾರೆ. ಸೊ ಕ್ವಶನ್ ಓದಿದ ಕೂಡಲೇ ಆಲ್ರೆಡಿ ವಿ ಹ್ಯಾವ್ ಸಾಲ್ವ್ಡ್ n ನಂಬರ್ ಆಫ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಡಿಪ್ರೆಷನ್ ಕಾನ್ಸ್ಟೆಂಟ್, ಎಲಿವೇಶನ್ ಕಾನ್ಸ್ಟೆಂಟ್,
ಆಸ್ಮೋಸಿಸ್ ಎವ್ರಿಥಿಂಗ್. ಸೊ ದಟ್ ಫಾರ್ಮುಲಾಸು ನೀವೆಲ್ಲದಕ್ಕೂ ನೀಟಾಗಿ ಕಲಿಬೇಕು. ಸೊ ಈಗ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟು ಎಷ್ಟು ಕೊಟ್ಟಿದ್ದಾರೆ, WB is equals to 1.00 ಗ್ರಾಮ್ ಕೊಟ್ಟಿದ್ದಾರೆ ಅಲ್ವಾ, ವಿಚ್ ಇಸ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆನ್ಸಿನ್, ವಿಚ್ ಇಸ್ ನಥಿಂಗ್ ಬಟ್ ವಾಟ್ WA. ಸೊ ಯು ಕ್ಯಾನ್ ಟೇಕ್ 50 ಗ್ರಾಮ್. lowered the freezing point of benzene by 0.40 Kelvin. So 0.40 Kelvin is nothing but what, delta TF. freezing point T0F minus TF ಎರಡು ಸೇರಿ ಲೋಯರ್ ಆಗಿರೋದ್ರಿಂದ, ಡಿಫ್ರೆನ್ಸ್ ಆಗಿರೋದ್ರಿಂದ ಅದನ್ನ 0.40 ಲೋಯರಿಂಗ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ 0.40 ಕೆಲ್ವಿನ್. ದೆನ್ freezing point depression constant, that is nothing but what, KF is equals to 5.12 in Kelvin kilojoule per mole ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಬೇಸ್ಡ್ ಆನ್ ದಿಸ್ ಡೇಟಾ ಫೈಂಡ್ ದ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಅಂತ ಹೇಳಿದ್ದಾರೆ. ಏನು ಫೈಂಡ್ ಔಟ್ ಮಾಡಬೇಕು, MB ಕ್ಯಾಲ್ಕುಲೇಟ್ ಮಾಡಬೇಕು. ಸೊ MB ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ, ಸೊ ವಿ ನೋ ದಟ್ ಫಾರ್ಮುಲಾ ಡೆಲ್ಟಾ TF ಇಸ್ ಈಕ್ವಲ್ಸ್ ಟು KF ಇಂಟು M ಅಂತ ಒಂದು ಫಾರ್ಮುಲಾ ಇದೆ. ಸೊ M ಪ್ಲೇಸಲ್ಲಿ ಇಫ್ ಯು ಸಬ್ಸ್ಟಿಟ್ಯೂಟ್ ದ ಎಕ್ಸ್ಪ್ರೆಷನ್, ಸೊ ದಟ್ ವಿಲ್ ಬಿಕಮ್ಸ್ M is nothing but into WB into 1000 divided by MB. ಓಕೆ, MB ಇಂಟು WA ಅಂತ ಇದೆ. ಸೊ ಇದು ಫಾರ್ಮುಲಾ ಡೆಲ್ಟಾ TFಗೆ. ಸೊ ಈ ಈಕ್ವೇಶನ್ ಅನ್ನ ನಾವು ಈಕ್ವೇಟ್ ಮಾಡ್ಕೊಂಡ್ರೆ ವಿತ್ ರೆಸ್ಪೆಕ್ಟ್ ಟು MB ಏನಾಗುತ್ತೆ, MB is equals to 1000. MB is equals to what, 1000 into KF. ಓಕೆ, 1000 into KF into WB. 1000 ನೋಡಿ, ಇದು KF ಇಂಟು WB ಇಂಟು 1000. ಓಕೆ, ಟು ದ ನಮಗೆ ಡಿನಾಮಿನೇಟರ್ ಅಲ್ಲಿ ಏನಿದೆ WA ಮತ್ತೆ ಡೆಲ್ಟಾ TF ಕ್ರಾಸ್ ಮಲ್ಟಿಪ್ಲೈ ಆಗಬೇಕು, ಡೆಲ್ಟಾ TF ಇಂಟು WA. ಸೊ ನೋಡಿ, ಇದನ್ನ ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಾವು ಆಸ್ ಇಟ್ ಈಸ್ ಪ್ರೀವಿಯಸ್ ಈಕ್ವೇಶನ್ಗೆ ಬರ್ತೀವಿ. ಓಕೆ, ಈಗ MB is equals to 1000 ಇಂಟು KF ಎಷ್ಟು ಕೊಟ್ಟಿದ್ದಾರೆ, 5.12 ಕೊಟ್ಟಿದ್ದಾರೆ, ಇಂಟು WB is how much, 1.00 ಟು ದ ಡೆಲ್ಟಾ TF ಎಷ್ಟು ಕೊಟ್ಟಿದ್ದಾರೆ, 0.40 ಕೊಟ್ಟಿದ್ದಾರೆ, ಇಂಟು WA ಎಷ್ಟು ಕೊಟ್ಟಿದ್ದಾರೆ, 50 ಗ್ರಾಮ್ ಕೊಟ್ಟಿದ್ದಾರೆ. ಸೊ ಈಗ ಇದನ್ನ ನಾವು ಸಾಲ್ವ್ ಮಾಡಿದಾಗ, ಸೊ ನ್ಯೂಮರೇಟರ್ ಅಲ್ಲಿ ಯು ವಿಲ್ ಗೆಟ್ ದ ಆನ್ಸರ್, ಫೈನಲ್ ಓವರ್ ಆಲ್ ಆನ್ಸರ್ ನಮಗೆ ನ್ಯೂಮರೇಟರ್ನ ಮಲ್ಟಿಪ್ಲಿಕೇಶನ್ ಮಾಡಿ ಟು ದ ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್ ವಿ ವಿಲ್ ಗೆಟ್ 256 ಗ್ರಾಮ್ ಪರ್ ಮೋಲ್ ನಮಗೆ ಆನ್ಸರ್ ಸಿಗುತ್ತೆ. 250 ಗ್ರಾಮ್ ಪರ್ ಮೋಲಾರ್ ಮಾಸ್ ಆಫ್ ದ ಸೊಲ್ಯೂಟ್ ಇಸ್ 256 ಗ್ರಾಮ್ ಪರ್ ಮೋಲ್ ಆನ್ಸರ್ ನಮಗೆ ಸಿಗುತ್ತೆ. ಸೊ ಈಗ ಈ ಆನ್ಸರ್ ನಿಮಗೆ ಆಪ್ಷನ್ ಬಿ ಅಲ್ಲಿದೆ, 256 ಗ್ರಾಮ್ ಪರ್ ಮೋಲು. ಸೊ ಯು ಲೈಕ್ ದಿಸ್, ಯು ಕ್ಯಾನ್ ಆಪ್ ದ ಆನ್ಸರ್. ಸಿ whatever the colligative properties are there, no, so based on that you have to practice all the formulas. Okay, next see, up to this level 2 questions we completed. Next now level 3 questions ಹೋಗೋಣ. See, level 3 questions ಅಲ್ಲಿ ನೀವು ಫಸ್ಟ್ ಕ್ವಶನ್ ಅನ್ನ ಇಟ್ ಈಸ್ ಲೈಕ್ ಎ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ತರ ಕೊಟ್ಟಿದ್ದಾರೆ. ಸಿ ಈ ಲೆವೆಲ್ 3 ಕ್ವಶನ್ಸ್ ಅಲ್ಲಿ you can see the questions in such a way that match the following and lengthy answers ಇರುವಂತ ಕ್ವಶನ್ಸ್ ಅನ್ನ ಅವ್ರು ಕೇಳ್ತಾರೆ. ಸೊ ಅದಕ್ಕೆ ಲೆಂತಿ ಆನ್ಸರ್ ಕ್ವಶನ್ಸ್ ಇನ್ ದ ಸೆನ್ಸ್ ಆಲ್ ದ ಕೊಲಿಗೇಟಿವ್ ಫಾರ್ಮುಲಾಸ್ ನಿಮಗೆ ಗೊತ್ತಿರಬೇಕು, ಅಂಡ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ಫಾರ್ಮುಲಾ, ರೌಲ್ಸ್ ಲಾ, ಮೋಲ್ ಫ್ರಾಕ್ಷನ್ ಫಾರ್ಮುಲಾಸ್. ಬೇಸ್ಡ್ ಆನ್ ದಟ್ ನೀವು ಗಿವನ್ ಡೇಟಾ ಬರ್ಕೊಂಡು ಫಾರ್ಮುಲಾಸ್ನ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ನೀವು ಆನ್ಸರನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಈಗ ಈ ಕ್ವಶನ್ ಅಲ್ಲಿ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಲೈಕ್ ಕ್ವಶನ್. ದ ಫಸ್ಟ್ ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ, solid in gas. So it is what the types of solutions. So now last theory solution chapter ಅಲ್ಲಿ ಕಲಿಯುವಾಗ and even NCERT textbook ಅಲ್ಲಿ related to this types of solutions related ನೀವು ಒಂದು ಟೇಬಲ್ ಇದೆ. ಸೊ ಆ ಟೇಬಲ್ ನ you have to just thorough with that table, because in that table for board exam also they'll ask 1 mark question ಪಕ್ಕ. Okay, so 1 mark question ಒಂದು ಆ ಟೇಬಲ್ ಇಂದ ಕೇಳ್ತಾರೆ. and also see CET ಎಕ್ಸಾಮ್ಗೂ ಕೂಡ ಆ ಟೇಬಲ್ ಇಂದ ಯು ಕ್ಯಾನ್ ಗೆಟ್ ಎನಿ ಒನ್ ಮಾರ್ಕ್ ಕ್ವಶನ್. ಓಕೆ, ಸೊ ಈಗ ಸಾಲಿಡ್ ಇನ್ ಗ್ಯಾಸ್ ಅಂತ ಆಪ್ಷನ್ ಎ ಲಿಸ್ಟ್ ಒನ್ ಸೈಡ್ ಇದೆ. ದೆನ್ ಸಾಲಿಡ್ ಇನ್ ಸಾಲಿಡ್ ಅಂತ ಇದೆ, ಲಿಕ್ವಿಡ್ ಇನ್ ಸಾಲಿಡ್, ಲಿಕ್ವಿಡ್ ಇನ್ ಲಿಕ್ವಿಡ್. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ದ ಸೊಲ್ಯೂಷನ್ಸ್. ಅಂದರೆ ಸೊಲ್ಯೂಟು ಫಸ್ಟ್ ಆಪ್ಷನ್ ಅಲ್ಲಿ ಸೊಲ್ಯೂಟು ಸಾಲಿಡ್ ಆಗಿದೆ. ಓಕೆನಾ, ಸೊಲ್ಯೂಟು ಮತ್ತು ಸಾಲ್ವೆಂಟ್ ಅಂತ ಇಲ್ಲಿ ತಗೋತೀನಿ. ಫಸ್ಟ್ ಆಪ್ಷನಲ್ಲಿ ಸೊಲ್ಯೂಟ್ ಏನು ಸಾಲಿಡ್ಡು ಮತ್ತು
ಸಾಲ್ವೆಂಟ್ ಏನು ಗ್ಯಾಸ್ ಆಗಿದೆ. ಸೊ ಈಗ ಒಂದು ಸೊಲ್ಯೂಟು ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಿದೆ ಅಂತ ಅಂದ್ರೆ ನಾವು ಆ ಪ್ರೋಸೆಸ್ ಅನ್ನ ಸಬ್ಲಿಮೇಷನ್ ಅಂತ ಕರಿತೀವಿ ಅಲ್ವಾ, ಸಬ್ಲಿಮೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಬ್ಲಿಮೇಷನ್ಗೆ ಬೆಸ್ಟ್ ಎಕ್ಸಾಂಪಲ್ ನಾವು ಕ್ಯಾಂಫರ್ ನ ಕನ್ಸಿಡರ್ ಮಾಡಬಹುದು. ಸೊ ದಟ್ ಡೈರೆಕ್ಟ್ ಆಗಿ ಸಾಲಿಡ್ ಇನ್ ಗ್ಯಾಸ್ಗೆ ನಾವು ಕ್ಯಾಂಫರ್ ಅನ್ನ ಚೂಸ್ ಮಾಡಬಹುದು, ಕ್ಯಾಂಫರ್ ಇನ್ ಏರ್. ಓಕೆ, ದೆನ್ ಸೆಕೆಂಡ್ ಎಕ್ಸಾಂಪಲ್ ಲಿಸ್ಟ್ ಅಲ್ಲಿ ಏನಿದೆ, ಸಾಲಿಡ್ ಇನ್ ಸಾಲಿಡ್ ಅಂತ ಇದೆ. ಸಾಲಿಡ್ ಇನ್ ಸಾಲಿಡ್, ಸಾಲಿಡ್ ಇನ್ ಸಾಲಿಡ್ ಅಂತ ಬಂದಾಗ ಇದರಲ್ಲಿ ಅಮಾಲ್ಗಮ್ದು ಕಾಂಪೋಸಿಷನ್ ಇಸ್ ಜಿಂಕ್ ಅಂಡ್ ಮರ್ಕ್ಯೂರಿ. ಅಂಡ್ ಆಲ್ಕೋಹಾಲ್ ಇನ್ ವಾಟರ್ ಅಂತ ಅಂದ್ರೆ ಆಲ್ಕೋಹಾಲ್ ಇಸ್ ಲಿಕ್ವಿಡ್ ಅಂಡ್ ವಾಟರ್ ಈಸ್ ಆಲ್ಸೋ ಲಿಕ್ವಿಡ್ ಅಲ್ವಾ. ಸೊ ಲಿಕ್ವಿಡ್ ಇನ್ ಲಿಕ್ವಿಡ್ಗೆ ನಾವೇನು ಚೂಸ್ ಮಾಡ್ಬೋದು, ಆಲ್ಕೋಹಾಲ್ ಇನ್ ಲಿಕ್ವಿಡ್ ಅನ್ನ ವಾಟರ್ ಅನ್ನ ಚೂಸ್ ಮಾಡ್ಬೋದು. ಸೊ ನಮ್ಗೆ ಉಳ್ಕೊಂಡಿರೋ ಆಪ್ಷನ್ಸ್ ಏನು, ಆಪ್ಷನ್ ಎ ಅಂಡ್ ಆಪ್ಷನ್ ಬಿ. ಆಪ್ಷನ್ ಬಿ, ಇಫ್ ಯು ಕಮ್ ಟು ಜಿಂಕ್ ಅಂಡ್ ಮರ್ಕ್ಯೂರಿ, ಓಕೆ, ಸೊ ಜಿಂಕ್ ಇಸ್ ಸಾಲಿಡ್, ಜಿಂಕ್ ಏನು ಸಾಲಿಡ್, ಅಂಡ್ ಮರ್ಕ್ಯೂರಿ ವಿಚ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಆಗಿರುತ್ತೆ. ಓಕೆ, ಮರ್ಕ್ಯೂರಿ ಇಸ್ ವಾಟ್, ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಆಗಿರೋದ್ರಿಂದ ಸೊ ಒಂದು ಸಾಲಿಡ್ ಇನ್ನೊಂದು ಲಿಕ್ವಿಡ್ ಆಯಿತು. ಸೊ ಸಾಲಿಡ್ ಇನ್ ಲಿಕ್ವಿಡ್ ಆರ್ ಲಿಕ್ವಿಡ್ ಇನ್ ಸಾಲಿಡ್ಗೆ ನಾವೇನು ಮಾಡ್ಬೋದು, ಅಮಾಲ್ಗಮ್ ಅನ್ನ ಚೂಸ್ ಮಾಡ್ಬೋದು. ಅಂಡ್ ಉಳ್ಕೊಂಡಿರೋದು ಯಾವುದು, ಬ್ರಾಸ್ ಇಸ್ the match following brass will match the perfect list, that is solid in solid ಗೆ ಮ್ಯಾಚ್ ಆಗುತ್ತೆ. ಸೊ ಬ್ರಾಸ್ ಮೀನ್ಸ್ ಇಟ್ ಈಸ್ ಅನ್ ಅಲಾಯ್. ಓಕೆ, ಬ್ರಾಸ್ ಅಂದ್ರೆ ಏನು, ಇಟ್ ಈಸ್ ಅನ್ ಅಲಾಯ್ ವಿಚ್ ಈಸ್ ಹ್ಯಾವಿಂಗ್ ದ ಕಾಂಪೋಸಿಷನ್ ಕಾಪರ್ ಪ್ಲಸ್ ಟಿನ್. ಓಕೆ, ಸೊ ಕಾಪರ್ ಪ್ಲಸ್ ಟಿನ್ ಇರುತ್ತೆ ಕಾಂಪೋಸಿಷನ್ನು, SN, ಕಾಪರ್ ಪ್ಲಸ್ ಟಿನ್ ಇರೋದ್ರಿಂದ ಇದನ್ನ ನಾವು ಸಾಲಿಡ್ ಇನ್ ಸಾಲಿಡ್ ಅಂತ ತಗೋಬಹುದು. ಬೋತ್ ಆರ್ ಮೆಟಲ್ಸ್, ಕಾಪರ್ ಅಂಡ್ ಟಿನ್ ಬೋತ್ ಆರ್ ಮೆಟಲ್ಸ್ ಆಗಿರೋದ್ರಿಂದ ವಿ ಕ್ಯಾನ್ ಟೇಕ್ ಇಟ್ ಆಸ್ ವಾಟ್, ಸಾಲಿಡ್ ಇನ್ ಲಿಕ್ವಿಡ್ ಅಂತ ತಗೋಬಹುದು. ಸೊ ಈಗ ಮ್ಯಾಚ್ ದ ಫಾಲೋಯಿಂಗ್ ಆದ್ಮೇಲೆ ಸೊ ಫಸ್ಟ್ ಒನ್ ನಾವು 1ಗೆ ಏನ್ ಚೂಸ್ ಮಾಡಿದೀವಿ, ಸಿ ನ ಚೂಸ್ ಮಾಡಿದೀವಿ. ಸೊ ಈಗ ನಮಗೆ ಆಪ್ಷನ್ 1 ಅಂಡ್ ಆಪ್ಷನ್ 3 ಅಲ್ಲಿ ಫಸ್ಟ್ ಆಪ್ಷನ್ ಸಿ ಇದೆ. ದೆನ್ ಸೆಕೆಂಡ್ ಆಪ್ಷನ್ ಬರೋಣ, ಸಾಲಿಡ್ ಇನ್ ಸಾಲಿಡ್ಗೆ ಎ ಅಂತ ಚೂಸ್ ಮಾಡಿದೀವಿ. ಸಿ ಆದ್ಮೇಲೆ ನಮಗೆ ಎ ಇದೆ. ಓಕೆನಾ, ದೆನ್ ಆಪ್ಷನ್ ಥರ್ಡ್ಗೆ ಲಿಕ್ವಿಡ್ ಇನ್ ಸಾಲಿಡ್ ಅಂತ ಇದೆ. ಲಿಕ್ವಿಡ್ ಇನ್ ಸಾಲಿಡ್ಗೆ ನಾವು ಬಿ ಚೂಸ್ ಮಾಡಿದ್ದೀವಿ. ದೆನ್ ಲಾಸ್ಟ್ ಆಪ್ಷನ್ಗೆ ಡಿ ಚೂಸ್ ಮಾಡಿದ್ದೀವಿ. ಸೊ ದಟ್ ದ ಕರೆಕ್ಟ್ ಮ್ಯಾಚ್ ದ ಫಾಲೋಯಿಂಗ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ ಅಂತ ನಾವು ಹೇಳ್ಬೋದು. ಸೊ ಸಿ ಎ ಬಿ ಡಿ ವಿಲ್ ಬಿ ದ ಎಕ್ಸಾಕ್ಟ್ ಕರೆಕ್ಟ್ ಆನ್ಸರ್ಸ್ ಫಾರ್ ದ ಲಿಸ್ಟ್ 1. ಓಕೆ, ಸೊ ಈ ಥರ ಯು ಹ್ಯಾವ್ ಟು ಐಡೆಂಟಿಫೈ ದ ಟೈಪ್ಸ್ ಆಫ್ ದ ಸೊಲ್ಯೂಷನ್ಸ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ಸೆಕೆಂಡ್ ಕ್ವಶನ್, ಇದರಲ್ಲಿ 100 ml ಆಫ್ 0.2 molar NaOH is exactly neutralized by a mixture of which of the following. ಸೊ ಈಗ ಒಂದು ವಾಲ್ಯೂಮ್ ಕೊಟ್ಟಿದ್ದಾರೆ, ಒಂದು ಮೊಲಾರಿಟಿ ಕೊಟ್ಟಿದ್ದಾರೆ. ಸೊ ಈ 100 ml ಆಫ್ 0.2 molar NaOH ಎಕ್ಸಾಕ್ಟ್ಲಿ ಯಾವ ಕಾಂಪೋಸಿಷನ್ ಮಿಕ್ಸ್ಚರ್ ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ ಅಂತ ಅವರು ಕೇಳ್ತಿದ್ದಾರೆ ಕ್ವಶನ್. ಎಕ್ಸಾಕ್ಟ್ಲಿ ಯಾವ ಕಾಂಪೋಸಿಷನ್ ಮಿಕ್ಸ್ಚರ್ ಅಲ್ಲಿ ನ್ಯೂಟ್ರಲೈಸ್ ಆಗ್ತಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದ್ರ ಪ್ರಕಾರ ನಾವು ನೋಡೋದಾದ್ರೆ ನಮಗೆ ಗೊತ್ತಿರೋ ಹಾಗೆ ನಂಬರ್ ಆಫ್, ಓಕೆನಾ, ಸೊ ನಂಬರ್ ಆಫ್ ಗ್ರಾಮ್ ಈಕ್ವಲೆಂಟ್ ವೇಟ್, ಓಕೆ, ಗ್ರಾಮ್ ಈಕ್ವಲೆಂಟ್ ವೇಟ್ ಆಫ್ ಬೇಸ್, number of gram equivalent weight of base is equals to number of gram equivalent weight of acids. ಯಾವುದು ಈಕ್ವಲ್ ಆಗಿರುತ್ತೆ. ಸಿ ಈಗ HCl ಮತ್ತೆ H2SO4 ಇದೆ ಇಲ್ಲಿ, HCl H2SO4, here HCl H2SO4, and here 50 ml of 0.1 molar HCl, ಇಲ್ಲಿ 50 ml of 0.1 molar sulfuric acid, ಇಲ್ಲಿ 50 ml of 0.1 molar HCl, 100 ml of 0.1 molar H2SO4 ಅಂತ ಕೊಟ್ಟಿದ್ದಾರೆ. ಇದರದ್ದು ಗ್ರಾಮ್ ಈಕ್ವಲೆಂಟ್ ವೇಟ್ಸ್, ಇದರಲ್ಲಿ HCl ಏನು ಆಸಿಡ್, H2SO4 is also an acid ಅಲ್ವಾ. ಸೊ ಅಂದ್ರೆ ಈಗ ಇವೆರಡು ಆಸಿಡ್ಸ್ದು ಗ್ರಾಮ್ ಇಕ್ವಲೆಂಟ್ ವೆಯ್ಟು ವಿಲ್ ಬಿ ಈಕ್ವಲ್ಸ್ ಟು ವಾಟ್, ಗ್ರಾಮ್ ಇಕ್ವಲೆಂಟ್ ವೆಯ್ಟ್ ಆಫ್ ಬೇಸ್ ಆದರೆ ಸೊ ಅದು ಏನಾಗುತ್ತೆ, ಆ ಕಾಂಪೋಸಿಷನ್ ಅಲ್ಲಿ ನಮಗೆ ನ್ಯೂಟ್ರಲೈಸ್ ಆಗ್ತಿದೆ ಈ ಮಿಕ್ಸ್ಚರ್. ದ ಮಿಕ್ಸ್ಚರ್ ಆಫ್ ದೀಸ್ ಟು ಆಸಿಡ್ಸ್ ಆರ್ ಗೋಯಿಂಗ್ ಟು ನ್ಯೂಟ್ರಲೈಸ್ಡ್ ವಿತ್ 100 ml ಆಫ್ 0.2 molar NaOH ಅಂತ ನಾವು ಹೇಳ್ಬೋದು. ಓಕೆನಾ, ಸೊ ಅಥವಾ ವಿ ಕ್ಯಾನ್ ಚೂಸ್ or we can choose ಇದರಲ್ಲಿ ನಮಗೆ ಮೊಲಾರಿಟಿ ಎಷ್ಟು ಕೊಟ್ಟಿದ್ದಾರೆ. ಓಕೆ, ಮೊಲಾರಿಟಿ ಆಫ್ NaOH is given,
ಮೊಲಾರಿಟಿ ಆಫ್ NaOH is equal to 0.2 ಮೊಲಾರಿಟಿ ಕೊಟ್ಟಿದ್ದಾರೆ. ಓಕೆ, 0.2 ಮೊಲಾರಿಟಿ ಕೊಟ್ಟಿದ್ದಾರೆ. ಸಿ, ಅಕಾರ್ಡಿಂಗ್ ಟು ದಿಸ್ ನಂಬರ್ ಆಫ್ ಗ್ರಾಮ್ ಇಕ್ವಲೆಂಟ್ ವೇಟ್ ಆಫ್ ಬೇಸ್ gives rise to number of gram equivalent weight of acids. ಫಾರ್ಮುಲಾ ಪ್ರಕಾರ ನಾವು ಹೋದಾಗ ಆನ್ಸರು ನಾವು ಆಪ್ಷನ್ 2ನ ಚೂಸ್ ಮಾಡ್ಬೋದು. ಯಾಕೆ ಅಂತ ಅಂದರೆ 100 ml ಆಫ್ 0.1 ಮೋಲಾರ್ HCl ಆ್ಯಂಡ್ 50 ml ಆಫ್ 0.1 ಮೋಲಾರ್ H2SO4 ಏನಿದೆ, ಓಕೆನಾ. ಸೊ 100 ml ಆಫ್ 0.1 ಮೋಲಾರ್ HCl ಆ್ಯಂಡ್ 50 ml ಆಫ್ 0.1 ಮೋಲಾರ್ H2SO4 ಇವೆರಡರದ್ದು ನಾವು ಗ್ರಾಮ್ ಇಕ್ವಲೆಂಟ್ ವೇಟ್ ವಿಲ್ ಬಿ ಈಕ್ವಲ್ಸ್ ಟು ವಾಟ್ 0.2 ಮೋಲಾರ್ NaOH ಆಗಿರೋದ್ರಿಂದ ನಾವು ಆಪ್ಷನ್ 2ನ ಚೂಸ್ ಮಾಡ್ಬೋದು. ಆಪ್ಷನ್ 2 is the answer. Okay, next question ಹೋಗೋಣ. Third one, the volume of 0.025 molar H3PO3 required for the complete neutralization of 25 ml of 0.03 molar calcium hydroxide solution is. See, ಇಲ್ಲಿ ವಾಲ್ಯೂಮ್ ಆಫ್ H3PO3 ಕೊಟ್ಟಿದ್ದಾರೆ ಅಲ್ವಾ. ಸೊ ದ ವಾಲ್ಯೂಮ್ ಆಫ್ 0.025 ಮೊಲಾರಿಟಿ ಅಂದರೆ ಮೊಲಾರಿಟಿ ಆಫ್ M1 ಅಂತ. ಸೊ H3PO3ನ ನಾವು ಫಸ್ಟ್ ಲಿಕ್ವಿಡ್ ಅಂತ ತಗೊಳ್ಳೋಣ, ಆರ್ ಫಸ್ಟ್ ಸೊಲ್ಯೂಷನ್. ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು ಇರೋದ್ರಿಂದ ಇದನ್ನು ನಾವು ಸೆಕೆಂಡ್ ಸೊಲ್ಯೂಷನ್ ಅಂತ ತಗೊಳ್ಳೋಣ. ಈಗ H3PO3 ರಿಲೇಟೆಡ್ ನಮ್ಗೇನು ಕೊಟ್ಟಿದ್ದಾರೆ, ಮೊಲಾರಿಟಿ ಕೊಟ್ಟಿದ್ದಾರೆ 0.025. ಸೊ ವಾಲ್ಯೂಮ್ ಅವರು ಕೊಟ್ಟಿಲ್ಲ, ಓಕೆನಾ. ಆ್ಯಂಡ್ ಇಫ್ ಯು ಕಮ್ ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ರಿಲೇಟೆಡ್ ಅವರು 25 ml ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ 25 ml ಆ್ಯಂಡ್ ಮೊಲಾರಿಟಿ ಆಲ್ಸೋ ಇಸ್ ಗಿವನ್ 0.03 ಮೊಲಾರಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ವಾಟ್ ಹ್ಯಾಪನ್ಸ್ ವೆನ್ ಫಾಸ್ಫೋರಿಕ್ ಆಸಿಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆರ್ ಗೋಯಿಂಗ್ ಟು ಟ್ರೀಟ್ ಮಿಕ್ಸಪ್ ಆದರೆ ನಮ್ಗೇನು ರಿಯಾಕ್ಷನ್ ಆಗುತ್ತೆ. ಸೊ ವೆನ್ 2 moles ಆಫ್ H3PO4 is going to combine, okay, to give with the 3 moles of calcium hydroxide, okay, it is going to give calcium phosphate CaPO4 twice plus 6 moles of water ನಮಗೆ ಸಿಗುತ್ತೆ. ಸೊ ವೆನ್ ಫಾಸ್ಫೋರಿಕ್ ಆಸಿಡ್ H3PO4, so here this is PO4, H3PO4 is going to treat with 3 moles of calcium hydroxide. It is going to form calcium phosphate ಮತ್ತೆ 2 moles of water ಅನ್ನ ಫಾರ್ಮೇಷನ್ ಮಾಡ್ತಿದೆ, ಓಕೆನಾ. ಆ್ಯಂಡ್ ಇದರಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ H3PO4 is involved is what, ನಾವು ಅದನ್ನು A1 ಅಂತ ತಗೊಂಡಾಗ 2 moles ಇರುತ್ತೆ. A2, ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಎಷ್ಟು ಇನ್ವಾಲ್ವ್ ಆಗ್ತಾ ಇದೆ ನಮಗೆ, 3 moles ಇನ್ವಾಲ್ವ್ ಆಗ್ತಾ ಇದೆ. A2ನ ನಾವು 3 ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಈಗ ನಮಗೆ ಇದರಲ್ಲಿ ವಾಲ್ಯೂಮನ್ನು ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಬೇಸ್ಡ್ ಆನ್ ದಿಸ್, ಸೊ ಇದನ್ನು ನಾವು ಫಸ್ಟ್ ಸೊಲ್ಯೂಷನ್ನು ಮತ್ತು ಇದನ್ನು ಸೆಕೆಂಡ್ ಸೊಲ್ಯೂಷನ್ ಅಂತ ತೊಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ದ್ಯಾಟ್ ಇಫ್ ಯು ರೈಟ್ ದ ಮೊಲಾರಿಟಿ ಇಕ್ವೇಷನ್ A1 ಇಂಟು M1 ಇಂಟು V1 ಆಫ್ H3PO4 is equals to A2 into M2 into V2 of ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ತಗೊಳ್ಳೋಣ. ಈಗ ನಮಗೆ ಡೇಟಾ ವಿ ಡೋಂಟ್ ನೋ ದ ವಾಲ್ಯೂಮ್ ಆಫ್ ಫಾಸ್ಫರಸ್ ಆಸಿಡ್ ಅಲ್ವಾ. ಸೊ ಈಗ ಅದನ್ನೇನು ಮಾಡೋಣ, V1ನ ಲೆಫ್ಟ್ ಸೈಡಲ್ಲೇ ತಗೊಂಡು V1 is equals to A2 into M2 into V2, ಓಕೆ, A2 into M2 into V2 divided by, ಸೊ A1 ಇಂಟು M1 ಅನ್ನು ತಗೊಳ್ಳೋಣ. ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ ಈಗ A1 ಎಷ್ಟಿದೆ ನಮಗೆ ವ್ಯಾಲ್ಯೂ, ಸಾರಿ A2 ಎಷ್ಟಿದೆ 3 ಅಂತ ಇದೆ. A2 ಇಸ್ ಸೊ A2 ವ್ಯಾಲ್ಯೂ ಎಷ್ಟಿದೆ, 3 ವ್ಯಾಲ್ಯೂ ಇದೆ. A2 ವ್ಯಾಲ್ಯೂ ಇಸ್ 3 ಇಂಟು M2 ವ್ಯಾಲ್ಯೂ ಎಷ್ಟಿದೆ 0.03 ಇದೆ ಇಂಟು 25 ಇದೆ. and divided by, ಸೊ A1 ಎಷ್ಟಿದೆ ನಿಮ್ಗೆ ಆನ್ಸರು 2 ಇದೆ ಇಂಟು M1 is 0.025 ಇದೆ, ಓಕೆ. ಸೊ ದಟ್ ಈಸ್ ಈಕ್ವಲ್ಸ್ ಟು, ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಸೊ ಯು ವಿಲ್ ಗೆಟ್ ದ ಆನ್ಸರ್. ಸೊ 3 ಇಂಟು 0.03 .
So 3 into 0.3 into 25 is 22.5. Okay, 22.5 divided by, so 2 into 0.025 ಇದೆ. So the denominator value is 0.05, that is equals to 22.5 divided by, okay, 22.5 divided by 0.05. So you will get the answer. Oh, sorry, here you consider, okay, so the stoichiometric coefficients will, here 2 moles of H3PO3 and 3 moles of calcium hydroxide. Okay, so ಈಗ ಇಲ್ಲಿ ಏನಾಗುತ್ತೆ, sorry, ಇಲ್ಲಿ 3 moles and here 2 moles. Then here it will becomes A1 is 3, okay, and A2 is 2. A2 is 2, and in numerator you will get what, 2 and here 3. So now you will get the answer. You will get the answer. In numerator you have 2 into 0.03 into 25 is 1.5. 1.5 divided by 3 into 0.025 you have in denominator 0.075. That is equals to 1.5 divided by 0.075. So you will get the answer 20 ml. So the answer is what, 20 ml. See here the reaction, 3 moles of H3PO4 is going to treated with 2 moles of calcium hydroxide. So calcium phosphate is going to form. So then A1 A2 will become, A1 is 3, A2 is 2. So then you will get the answer is what, 20 ml. So 20 ml ellide, option 1 allide nimge alva, option 1 is the right answer. 20 ml, option 1 is the right answer. Okay, next question ಹೋಗೋಣ. If 50 ml of 0.1 molar NaCl. So ml is volume and ಇಲ್ಲಿ ಮೊಲಾರಿಟಿ ಕೊಟ್ಟಿದ್ದಾರೆ NaCl and 50 ml. ಸೊ V1 ಸೊಲ್ಯೂಷನ್ V1 and ಇದು M1 ಅಂತ ತಗೊಳ್ಳೋಣ. and 50 ml of, so V2 ಕೊಟ್ಟಿದ್ದಾರೆ, another solution BaCl2 and M2 ಕೊಟ್ಟಿದ್ದಾರೆ, are mixed. Molarity of chloride ion in the resulting solution will be. So ಇವೆರಡನ್ನು ಮಿಕ್ಸ್ ಮಾಡಿದಾಗ ಮೊಲಾರಿಟಿ ನಿಮಗೆ ಎಷ್ಟು ಸಿಗುತ್ತೆ ಅಂತ. See, by using molarity mix is equals to M1 V1 plus M2 into V2 divided by V1 plus V2 formula use ಮಾಡಿಕೊಂಡು you can find it out. Okay, so that is equals to M1 ಎಷ್ಟಿದೆ ನಿಮಗೆ 0.1 ಇದೆ into V1 ಎಷ್ಟಿದೆ 50 ಇದೆ plus M2 ಎಷ್ಟಿದೆ 0.1 ಇದೆ into V2 is 50 ml divided by V1 is 50 ml plus V2 is 50 ml. Okay, so then that is equals to, so you will get 0.1 into 50, 0.1 into 50 is 5. Okay, 0.1 into 50 is what, 5. Okay, 5 plus again 5, 0.1 into 50 is 5 divided by 50 plus 50 is 100. So then 10 divided by 100, 10 ones are 10 tens are, so 1 by 10 is equals to 0.1. 1 by 10 is equals to what, 0.1 molar you will get. Okay, see here 0.1 into 5, once again I will cross check the calculation. 0.1 into 50 is 5 plus 0 again, 0.1 into 50 is what, 5 divided by 50 plus 50 is what, 100. So 10 by 10 is, sorry, 5 plus 5 is 10 and here 10 by 100, 10 ones are 10 10, 10 zeros are 0, then 1 by 10, 1 by 10 is equals to 1 by 10 is 1 divided by 10 is equals to 0.1. Okay, so the resulting molarity of the chloride ion in the resulting solution will be 0.1 mole you will get. Okay, so then next question ಹೋಗೋಣ. A solution of
Calcium chloride is 0.5 mole per liter. Okay, molarity of CaCl2 ಕೊಟ್ಟಿದ್ದಾರೆ. Then the moles of chloride ion in 500 ml will be. So 500 ml ಅಲ್ಲಿ ಬರೀ ಕ್ಲೋರೈಡ್ ಅಯಾನ್ಸೇ ಎಷ್ಟಿರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಈಗ ಎ ಸೊಲ್ಯೂಷನ್, ಸೊ ಏನು ಕೊಟ್ಟಿದ್ದಾರೆ ಇದರಲ್ಲಿ, ಎ ಸೊಲ್ಯೂಷನ್ ಆಫ್ CaCl2 is ಎಷ್ಟು, CaCl2 is 0.5 mole per liter ಕೊಟ್ಟಿದ್ದಾರೆ. ಸೊ ಹೆನ್ಸ್, ಸೊ ಈಗ 1 liter of solution, okay, 1 liter of solution contain 1 liter of solution contain 0.5 moles of CaCl2 ಆದರೆ, ಸೊ 1 liter of solution contains 0.5 moles of CaCl2 ಆದರೆ, ಓಕೆ, ಸೊ 500 ml ನ ನಾವು 1 liter is equals to 1000 ml ಅಲ್ವಾ, 1 liter is equals to 1000 ml. then 500 ml ನ we can write in terms of 0.5 liter. ಓಕೆ, 0.5 liter ಹಾಗಿದ್ರೆ 1 liter ಅಲ್ಲಿ 0.5 moles of CaCl2 ಇದ್ರೆ 0.5 liter ಅಲ್ಲಿ or 500 ml ಅಲ್ಲಿ 0.5 liter solution contain, ಓಕೆನಾ, ಸೊಲ್ಯೂಷನ್ ಕಂಟೈನ್ ಹೌ ಮೆನಿ x moles of CaCl2 ಅಂತ ತಗೊಳ್ಳೋಣ, x moles of CaCl2. ಓಕೆ, ಈಗ ಇದನ್ನ ನಾವು ಕ್ರಾಸ್ ಚೆಕ್ ಮಾಡಿದ್ರೆ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ x ಇಂಟು 1 ಲೀಟರ್ ಇಸ್ ಈಕ್ವಲ್ಸ್ ಟು 0.5 ಇಂಟು 0.5 ಆಯಿತು ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ದೆನ್ x ಇಸ್ ಈಕ್ವಲ್ಸ್ ಟು ಎಷ್ಟಾಯಿತು, 0.25 moles of CaCl2 ಆಯಿತು, 0.25 moles of CaCl2 ಆಯಿತು. ಓಕೆ, ಈಗ therefore, okay na, so this answer is also is there in option, but again we have to do the calculation for what how many moles of chloride ions in 500 ml it is going to form ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈಗ therefore 1 mole, okay, 1 mole of CaCl2, 1 mole of CaCl2 is equals to 2 moles of Cl minus ಅನ್ನ ಲಿಬ್ರೇಟ್ ಮಾಡ್ತಿದ್ರೆ, 2 moles of Cl minus ions ಅನ್ನ ಲಿಬ್ರೇಟ್ ಮಾಡ್ತಿದ್ರೆ, ಬಿಕಾಸ್ CaCl2 ಡಿಸೋಸಿಯೇಟ್ ಆದ್ರೆ Ca2 ಪ್ಲಸ್ 2 Cl ಮೈನಸ್ ಬರ್ತಾ ಇದೆ. ಸೊ ಈಗ 1 mole of CaCl2 2 moles of Cl minus ಅನ್ನ ಡಿಸೋಸಿಯೇಟ್ ಮಾಡ್ತಿದ್ರೆ, ಹಾಗಿದ್ರೆ 0.25 moles of CaCl2, ಓಕೆ, x moles of Cl minus ಅನ್ನ ಡಿಸೋಸಿಯೇಟ್ ಮಾಡುತ್ತೆ, x moles of CaCl2 ನ ಡಿಸೋಸಿಯೇಟ್ ಮಾಡುತ್ತೆ. ಆಗ ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು x ಇಸ್ ಈಕ್ವಲ್ಸ್ ಟು 2 ಇಂಟು 0.25. ಓಕೆ, ಆಗೇನಾಗುತ್ತೆ, x ಇಸ್ ಈಕ್ವಲ್ಸ್ ಟು 0.50 moles ಆಫ್ Cl ಮೈನಸ್ ಅಯಾನ್ಸ್ ನಿಮಗೆ ಸಿಗುತ್ತೆ ಇನ್ 0.25 moles of CaCl2 ಅಲ್ಲಿ. ಸೊ ಈಗ ನಿಮಗೆ ಆನ್ಸರ್ ಏನು ಬಂತು, ಫೈನಲ್ ಆನ್ಸರು 0.50 ಆನ್ಸರ್ ಬಂದಿದೆ. ಸೊ ಈಗ ದ ರೈಟ್ ಆನ್ಸರ್ ಫಾರ್ ದಿಸ್ ಇಸ್ 0.50. ಸಿ, ಈಗ ನಿಮಗೆ ಆಪ್ಷನಲ್ಲಿ 0.25 ಇದೆ ಅಲ್ವಾ, 0.25 ಇದೆ, ಬಟ್ ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಫಾರ್ ವಾಟ್, ಸೊ ಎಷ್ಟು CaCl2 ಮೋಲ್ಸ್ ಆಫ್ CaCl2 ಇದೆ ಅನ್ನೋದು. ಮತ್ತೆ ಫರ್ದರ್ ಕ್ಯಾಲ್ಕುಲೇಷನ್ ಇಸ್ ವಾಟ್, ಹೌ ಮೆನಿ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಲೋರೈಡ್ ಅಯಾನ್ಸ್ ಆರ್ ಗೋಯಿಂಗ್ ಟು ಫಾರ್ಮ್ ಫ್ರಮ್ ದ 0.25 moles ಆಫ್ CaCl2 ನ ಫೈಂಡ್ ಔಟ್ ಮಾಡಬೇಕು ಬೈ ಟೇಕಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಆಸ್ಪಿರಿನ್ದು ಮಾಸ್ ಪರ್ಸೆಂಟೇಜ್. ಓಕೆ, ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ವಿಚ್ ಈಸ್ ಹ್ಯಾವಿಂಗ್ ದ ಕೆಮಿಕಲ್ ಫಾರ್ಮುಲಾ C9H8O4 ಇನ್ ಅಸಿಟೋನೈಟ್ರೈಲ್, that is having acetonitrile CHCN tries when 6.5 gram of aspirin is dissolved in 450 gram of methyl cyanide, okay, or acetonitrile. ಓಕೆ, ಸೊ ಈಗ ಏನು ಫೈಂಡ್ ಔಟ್ ಮಾಡಬೇಕು, ಮಾಸ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಮಾಸ್ ಪರ್ಸೆಂಟೇಜ್, ಓಕೆ, ಮಾಸ್ ಪರ್ಸೆಂಟೇಜ್ ಆಫ್ ಆಸ್ಪಿರಿನ್, ಮಾಸ್ ಪರ್ಸೆಂಟೇಜ್ ಆಫ್ ಆಸ್ಪಿರಿನ್ ಇಸ್ ಈಕ್ವಲ್ಸ್ ಟು, ಫಸ್ಟ್ ನಾವು ಮಾಸ್ ಆಫ್ ಆಸ್ಪಿರಿನ್ ತಗೊಳ್ಳೋಣ, ಮಾಸ್ ಆಫ್ ಆಸ್ಪಿರಿನ್, ಓಕೆ, ಟು ದ ಮಾಸ್ ಆಫ್ ಆಸ್ಪಿರಿನ್ ಪ್ಲಸ್ ಇನ್ನೊಂದು ಕೊಟ್ಟಿದ್ದಾರೆ ಮಾಸ್ ಆಫ್ ವಾಟ್ ಅಸಿಟೋನೈಟ್ರೈಲ್ ಕೊಟ್ಟಿದ್ದಾರೆ. ಓಕೆ, ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಇಂಟು 100 ಮಾಡ್ಕೊಳ್ಳೋಣ, ಮಾಸ್ ಪರ್ಸೆಂಟೇಜ್ ಕೇಳಿರೋದ್ರಿಂದ. ಸೊ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ಆಸ್ಪಿರಿನ್ನು
ನಮಗೆ ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟೇಜ್ ಆಫ್ ಆಸ್ಪಿರಿನ್. ಓಕೆ, ಸೊ ಈಗ ಮಾಸ್ ಆಫ್ ಆಸ್ಪಿರಿನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ, 6.5 ಗ್ರಾಮ್ ಕೊಟ್ಟಿದ್ದಾರೆ. ಸೊ ಆಸ್ಪಿರಿನ್ ಇಸ್ 6.5 ಗ್ರಾಮ್ ಇದೆ. ಓಕೆ, ಡಿವೈಡೆಡ್ ಬೈ ಮಾಸ್ ಆಫ್ ಆಸ್ಪಿರಿನ್ ಅಗೇನ್ 6.5 ಗ್ರಾಮ್ ಪ್ಲಸ್ ವಿಚ್ ಈಸ್ ಡಿಸಾಲ್ವ್ಡ್ ಇನ್ ವಾಟ್ 450 ಗ್ರಾಮ್ ಆಫ್ ಅಸಿಟೋನೈಟ್ರೈಲ್ ಇಂಟು 100 ಮಾಡಬೇಕು. ಸೊ ಈಗ ಫಸ್ಟು ಲೆಟ್ ಅಸ್ ಡೂ 6.5 ಡಿವೈಡೆಡ್ ಬೈ 450. ಓಕೆ, ಸೊ 450 ಪ್ಲಸ್ 6.5 ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 456.5 ಸಿಗುತ್ತೆ ಇಂಟು 100. ಓಕೆ, ಈಗ ದೆನ್ 6.5 ಡಿವೈಡೆಡ್ ಬೈ 456.5 is you will get the answer 0. That is equals to 0.001423 ಅಂತ ಸಿಗುತ್ತೆ ಇಂಟು 100 ಮಾಡಿದ್ರೆ. ಸೊ ಯು ವಿಲ್ ಗೆಟ್ ದ ಆನ್ಸರ್. ಓಕೆ, ಸೊ 0.001423 into 100. So you will get the answer is 0. That is equals to 0.1423 ನಿಮ್ಗೆ ಆನ್ಸರ್ ಸಿಗುತ್ತೆ 0.1423. ಓಕೆ, ಈಗ 0.14 So in this question there is no option, so maybe 0.143. So this value is almost near to the our calculated value, so that this one you can choose option A. Okay, so option A you can choose 0.1423 is the answer for this. The next question gogona. 1 tablet of vitamin C. Okay, 1 tablet of vitamin C, that is ascorbic acid tablet which is having the vitamin C, requires for complete neutralization 20 ml of decinormal NaOH. ಸೊ ಈ ವಿಟಮಿನ್ ಸಿ ಒಂದು ಆಸ್ಕಾರ್ಬಿಕ್ ಆಸಿಡ್ ಇರುವಂಥ ವಿಟಮಿನ್ ಸಿ ಟ್ಯಾಬ್ಲೆಟು ನ್ಯೂಟ್ರಲೈಸ್ ಆಗೋದಕ್ಕೆ 20 ml ಆಫ್ ಡೆಸಿನಾರ್ಮಲ್ NaOH ಸೊಲ್ಯೂಷನ್ ಅನ್ನ ಕನ್ಸ್ಯೂಮ್ ಮಾಡಿಕೊಂಡ್ರೆ ಇಫ್ ಈಕ್ವಲೆಂಟ್ ವೆಯ್ಟ್ ಆಫ್ ಆಸ್ಕಾರ್ಬಿಕ್ ಆಸಿಡ್ ಈಸ್ 176 ಈಕ್ವಲೆಂಟ್ ವೆಯ್ಟ್ ಕೊಟ್ಟಿದ್ದಾರೆ. ವೆಯ್ಟ್ ಆಫ್ ವಿಟಮಿನ್ ಇನ್ ದ ಟ್ಯಾಬ್ಲೆಟ್ ಈಸ್, ಸೊ ವಿಟಮಿನ್ ಟ್ಯಾಬ್ಲೆಟ್ ಅಲ್ಲಿ ವಿಟಮಿನ್ ಸಿ ವೆಯ್ಟು ಎಷ್ಟಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಕ್ವಶನ್? ಸೊ ಆಸ್ಕಾರ್ಬಿಕ್ ಆಸಿಡ್ 1 ಟ್ಯಾಬ್ಲೆಟ್ ತಗೋತಿದ್ದಾರೆ. ಆ ಟ್ಯಾಬ್ಲೆಟ್ ಅಲ್ಲಿ ಗೆ ನಾವು 20 ml ಆಫ್ ಡೆಸಿನಾರ್ಮಲ್ NaOH ನ ಆಡ್ ಮಾಡಿದಾಗ ಅದು ನ್ಯೂಟ್ರಲೈಸ್ ಆಗ್ತಿದೆ. ಹಾಗಿದ್ರೆ ಆ ಟ್ಯಾಬ್ಲೆಟ್ ಅಲ್ಲಿ ಎಷ್ಟು ವೆಯ್ಟ್ ಆಫ್ ವಿಟಮಿನ್ ಸಿ ಇಸ್ ದೇರ್ ಟು ನ್ಯೂಟ್ರಲೈಸ್ ಬೈ ಟೇಕಿಂಗ್ 20 ml ಆಫ್ ಡೆಸಿನಾರ್ಮಲ್ NaOH ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಂಡ್ ಅದರದ್ದು ಆಸ್ಕಾರ್ಬಿಕ್ ಆಸಿಡ್ದು ನಮಗೆ ಈಕ್ವಲೆಂಟ್ ವೆಯ್ಟ್ ಅನ್ನ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದಟ್ ಡೇಟಾ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ವೆಯ್ಟ್. ಓಕೆ, ಸೊ ಈಗ ಫಸ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ವಾಲ್ಯೂಮ್ ಆಫ್ NaOH ಕೊಟ್ಟಿದ್ದಾರೆ, ಸೊ ದಟ್ ಈಸ್ ಈಕ್ವಲ್ಸ್ ಟು 20 ml ಅಲ್ವಾ. ಮತ್ತೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ NaOH, ದೆನ್ ನಾರ್ಮ್ಯಾಲಿಟಿ ಆಫ್ NaOH ಕೊಟ್ಟಿದ್ದಾರೆ. ಡೆಸಿ ನಾರ್ಮಲ್ ಅಂತ ಅಂದ್ರೆ 0.1 ಮೊಲ್ ನಾರ್ಮ್ಯಾಲಿಟಿ. ಡೆಸಿ ನಾರ್ಮಲ್ ಅಂದ್ರೆ ಏನು 0.1 ಅಂತ. ದೆನ್ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, N2 ನಾರ್ಮ್ಯಾಲಿಟಿ ಆಫ್ ಆಸ್ಕಾರ್ಬಿಕ್ ಆಸಿಡ್ ಕೊಟ್ಟಿಲ್ಲ, ಕ್ವಶನ್ ಮಾರ್ಕ್. ಬಟ್ ವಾಲ್ಯೂಮ್ ಆಫ್ ಆಸ್ಕಾರ್ಬಿಕ್ ಆಸಿಡ್ ವಿ ಕೆನ್ ನಾವು 1 ಲೀಟರ್ ಅಂತ ತಗೋಬಹುದು, 1000 ml ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ. ಸೊ 1 ಟ್ಯಾಬ್ಲೆಟ್ ಆಫ್ ವಿಟಮಿನ್ ಸಿ ರಿಕ್ವೈರ್ಸ್ ಫಾರ್ ಕಂಪ್ಲೀಟ್ ನ್ಯೂಟ್ರಲೈಸೇಷನ್ ಅಂತ ಅಂದ್ರೆ ಇಲ್ಲಿ ನಾವೇನ್ ಮಾಡ್ತಿದೀವಿ, ಆ ಟ್ಯಾಬ್ಲೆಟ್ ಅನ್ನ 1 ಲೀಟರ್ ಆಫ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿಬಿಟ್ಟು ಅದಕ್ಕೆ ನಾವು ಅದರಿಂದ ಸ್ವಲ್ಪ ಅಮೌಂಟ್ ಆಫ್ ಅಸ್ಕಾರ್ಬಿಕ್ ಆಸಿಡ್ ಸೊಲ್ಯೂಷನ್ ಅನ್ನ ತಗೊಂಡು ಏನ್ ಮಾಡ್ತಿದೀವಿ, NaOH ವರ್ಸಸ್ ನಾವು ರಿಯಾಕ್ಷನ್ ಮಾಡಿದಾಗ 20 ml NaOH ಅಲ್ಲಿ ರಿಕ್ವೈರ್ ಆಗ್ತಿದೆ ಅಂತ ಅರ್ಥ. ಓಕೆ, ಸೊ ದಟ್ ವಿನ ನಾವು 1000 ಲೀಟರ್ ಅಂತ ನಾವು 1 ಲೀಟರ್ ಅಥವಾ 1000 ml ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಈಗ ಬೇಸ್ಡ್ ಆನ್ ದಿಸ್ ಡೇಟಾ ನಾವು N1V1 is equals to N2V2 ಫಾರ್ಮುಲಾ ಯೂಸ್ ಮಾಡಿದ್ರೆ, ಓಕೆ, ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ N2 ವ್ಯಾಲ್ಯೂ. ಸೊ ಯಾವುದು N2 ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ಲೆಫ್ಟ್ ಸೈಡ್ ನಾವು ಫೈಂಡ್ ಔಟ್ ಮಾಡ್ಬೇಕಿರೋದು ಬರ್ಕೊಳ್ಳೋಣ. N2V2 is equals to N1V1. So let us calculate N2, that is equals to N1V1 divided by V2 ಅಂತ ಆಗುತ್ತೆ. So then N1 is what?
0.1 ಕೊಟ್ಟಿದ್ದಾರೆ, ಇಂಟು V1 is what 20 ml ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ V2 is what 1000 ml ನಮಗೆ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಸಾಲ್ವ್ ಮಾಡಿದ್ರೆ ಆನ್ಸರ್ ನಿಮಗೆ 2 ಇಂಟು 10⁻³ ಬರುತ್ತೆ. 0.1 ಇಂಟು 20 is 2 ಇಂಟು 1000 ಮೇಲೆ ಹೋದ್ರೆ 2 ಇಂಟು 10⁻³ ನಾರ್ಮಾಲಿಟಿ, ನಾರ್ಮಲ್ ಅಂತ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ಈಗ ವೆಯ್ಟ್ ಆಫ್ ನಾರ್ಮಾಲಿಟಿ ಗೊತ್ತಾಯ್ತು ನಮಗೆ. ವೆಯ್ಟ್ ಆಫ್ ವಿಟಮಿನ್ ಫೈಂಡ್ ಔಟ್ ಮಾಡೋಣ. ವೆಯ್ಟ್ ಆಫ್ ವಿಟಮಿನ್ W is equals to question mark. ಸೊ ಈಗ ಈಕ್ವಲೆಂಟ್ ವೆಯ್ಟ್ ಕೊಟ್ಟಿದ್ದಾರೆ 176 ಗ್ರಾಮ್. ಓಕೆ, ದೆನ್ ನಾರ್ಮಾಲಿಟಿ is equals to 2 ಇಂಟು 10⁻³ ನಾರ್ಮಾಲಿಟಿ ನಮ್ಗೆ ಆನ್ಸರ್ ಸಿಕ್ಕಿದೆ. ಸೊ ಈಗ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ 1 ಲೀಟರ್ ಇದೆ ಫಾರ್ ವಾಟ್ ಆಸ್ಕಾರ್ಬಿಕ್ ಆಸಿಡ್. ಬೈ ಯೂಸಿಂಗ್ ದಿಸ್ ಡೇಟಾ ನಾರ್ಮಾಲಿಟಿ is equals to ವೆಯ್ಟ್ ಡಿವೈಡೆಡ್ ಬೈ ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಇಂಟು 1 ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಲೀಟರ್ ಅಂತ ಫಾರ್ಮುಲಾ ಇದೆ. ಈ ಫಾರ್ಮುಲಾನ ತಗೊಳ್ಳೋಣ. ಈಗ ನಮಗೆ ವೆಯ್ಟ್ ಬೇಕಿರೋದ್ರಿಂದ ದಿಸ್ ಇಸ್ ದ ನಾರ್ಮಾಲಿಟಿ ಫಾರ್ಮುಲಾ. ಓಕೆ, ವೆಯ್ಟ್ ಬೇಕಿರೋದ್ರಿಂದ ವೆಯ್ಟ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಫ್ ಎನ್ ಅಂಡ್ ಡಿನಾಮಿನೇಟರ್, n ಇಂಟು ಗ್ರಾಮ್ ಈಕ್ವಲೆಂಟ್ ವೆಯ್ಟ್ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ 1 ಅಂತ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು ನಾರ್ಮಾಲಿಟಿ 10⁻³ ಇದೆ, ಇಂಟು ಗ್ರಾಮ್ ಈಕ್ವಲೆಂಟ್ ವೆಯ್ಟ್ 176 ಇದೆ, ಇಂಟು ವಾಲ್ಯೂಮ್ ಎಷ್ಟಿದೆ 1 ಲೀಟರ್ ಇದೆ. ಸೊ 1 ಲೀಟರ್. ಸೊ ದೆನ್ ಈಗ W is equals to 2 ಇಂಟು 176 ಇಂಟು 10⁻³ ಅಂದರೆ ಡಿವೈಡೆಡ್ ಬೈ, ಸೊ ಈಗ ನಿಮಗೆ 2 ಇಂಟು 176 352 ಬರುತ್ತೆ, ಇಂಟು 1 is 352. ಸೊ 10⁻³ ನೀವೇನು ಮಾಡಬೇಕು, ಡಿವೈಡೆಡ್ ಬೈ 1000 ಮಾಡ್ಕೋಬೇಕು. ಸೊ ಅದಕ್ಕೆ ಡಿವೈಡೆಡ್ ಬೈ 1000 ಮಾಡಿದ್ರೆ ನಿಮಗೆ ಆನ್ಸರು ಯು ವಿಲ್ ಗೆಟ್ ವಾಟ್ 0.352 ಗ್ರಾಮ್ ಸಿಗುತ್ತೆ. ಸೊ ವೆಯ್ಟ್ ಆಫ್ ವಿಟಮಿನ್ ಇನ್ ದ 1 liter solution of the ascorbic acid is 0.352 gram. ಸೊ ನಿಮಗೆ ಆಪ್ಷನ್ 2 ಅಲ್ಲಿ ಯು ಕ್ಯಾನ್ ಸಿ ವಾಟ್ 0.352 ಗ್ರಾಮ್ ನ ನೋಡ್ಬೋದು. ಸೊ ದಟ್ ನೀವು ಆನ್ಸರು 0.352 ನ ಚೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಈಗ ನೆಕ್ಸ್ಟ್ ಕ್ವಶನ್ ಅಲ್ಲಿ ಯು ಹ್ಯಾವ್ 100 ml ಆಫ್ 0.3 normal HNO3, 100 ml of 0.3 normal HNO3 and 200 ml of, ಸೊ ನೋಡಿ ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ, HNO3 ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ. ಸೊ HNO3, ಸೊ HNO3 ರಿಲೇಟೆಡ್ ನಮ್ಗೆ ಏನೇನು ಡೇಟಾ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ. ಸೊ ಇದನ್ನ ಫಸ್ಟ್ ಸೊಲ್ಯೂಷನ್ ಅಂತ ತಗೊಳ್ಳೋಣ. V1 is equals to 100 ಕೊಟ್ಟಿದ್ದಾರೆ. ಸೊ N1 is equals to 0.3 ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಯಾವ ಸೊಲ್ಯೂಷನ್ ಇದೆ, H2SO4 ಕೊಟ್ಟಿದ್ದಾರೆ. ಅದನ್ನ ನಾವು ಸೆಕೆಂಡ್ ಸೊಲ್ಯೂಷನ್ ಅಂತ ತಗೊಳ್ಳೋಣ. ಸೊ ಅದರ ಅಂಡರ್ ಅಲ್ಲಿ V2 is equals to 200 ml ಕೊಟ್ಟಿದ್ದಾರೆ. N2 is equals to 0.3 ಮೊಲಾರಿಟಿ ನಮಗೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ಏನ್ ಮಿಕ್ಸ್ಡ್ ಟುಗೆದರ್ ನಾರ್ಮಾಲಿಟಿ ಆಫ್ H ಪ್ಲಸ್ ಅಯಾನ್ಸ್ ಇಂದ ರಿಸಲ್ಟ್ ಸೊಲ್ಯೂಷನ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಲಾಸ್ಟ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಮೊಲಾರಿಟಿ ಮಿಕ್ಸ್ ಅಂತ. ಸೊ ಈಗ ನಾವೇನ್ ಮಾಡೋಣ, ಅದಕ್ಕೆ ನಾರ್ಮಾಲಿಟಿ ಮಿಕ್ಸ್ ಅಂದ್ರೆ when we mixed both the solutions what happens to its normality of H plus ions ಅಂತ, that is equals to N1 V1 plus N2 V2 divided by V1 plus V2 ಫಾರ್ಮುಲಾನ ನೀವು ಯೂಸ್ ಮಾಡ್ಬೋದು. that is equals to N1 ಎಷ್ಟಿದೆ 0.3 ಇದೆ, ಇಂಟು V1 ಎಷ್ಟಿದೆ 100 ಪ್ಲಸ್ N2 ಎಷ್ಟಿದೆ ವ್ಯಾಲ್ಯೂ ನಿಮಗೆ 0.3 ಇದೆ, ಇಂಟು 200. ಸೊ ಡಿವೈಡೆಡ್ ಬೈ ವಾಲ್ಯೂಮ್ ಎಷ್ಟಾಯಿತು 100 ಪ್ಲಸ್ 200. ಸೊ ಈಗ 0.1 ಇಂಟು 3 ನಿಮಗೆ 0.1 ಇಂಟು 0.3 ಇಂಟು 100 is 30. Okay, 0.3 into 100 is what 30 plus again 0.3 into 200 is 60. Okay, 0.3 into 200 ಎಷ್ಟಾಯಿತು 60 ಆಯಿತು. ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲಿ 100 plus 200 is 300. ಸೊ ನ್ಯೂಮರೇಟರ್ ಅಲ್ಲಿ 90 ಡಿವೈಡೆಡ್ ಬೈ 300. ಓಕೆ, ಸೊ ಈಗ ದಿಸ್ 90 ಡಿವೈಡೆಡ್ ಬೈ 300 ನ 0 ಗೆಟ್ಸ್ ಕ್ಯಾನ್ಸಲ್. ಆಗೇನಾಗುತ್ತೆ 90 by 30 ಆಗುತ್ತೆ. ಸೊ 3 3s are 9, 3 10s are
30. ಸೊ 3/10 ಆಯಿತು. ಸೊ 3/10 ಅಂದರೆ ಎಷ್ಟಾಗುತ್ತೆ ಆನ್ಸರು? 3 ಡಿವೈಡೆಡ್ ಬೈ 10 ಇಸ್ 0.3 ನಿಮಗೆ ಆನ್ಸರ್ ಸಿಗುತ್ತೆ, 0.3. ಸೊ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಯು ವಿಲ್ ನಾಟ್ ಗೆಟ್ ದ ಯುವರ್ ಎಕ್ಸ್ಪೆಕ್ಟೆಡ್ ನಾರ್ಮ್ಯಾಲಿಟಿ ವ್ಯಾಲ್ಯೂ. ಓಕೆ, ಸೊ see this formula also you can use, but based on this formula you don't have the MCQ answer here, so that ಇದನ್ನ ನಾವು ಇನ್ನೊಂದು ವೇ ಅಲ್ಲೂ ಸಹ we can solve the ಪ್ರಾಬ್ಲಮ್. ಓಕೆ, ಸೊ ಈಗ ನೀವು ಈ ಥರ ಸಾಲ್ವ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತ ಅಂದರೆ ಯು ಕ್ಯಾನ್ ಸಾಲ್ವ್ ಬೈ ಟೇಕಿಂಗ್ ವಾಟ್ another form of the solution. Okay, I'll show another solution also. ಸೊ ಈ ಥರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿದಾಗ ನಿಮ್ಗೆ MCQ ಅಲ್ಲಿ ಆನ್ಸರ್, ನಿಮ್ಮ ಕ್ಯಾಲ್ಕುಲೇಷನ್ ಆಫ್ಟರ್ ಕ್ಯಾಲ್ಕುಲೇಷನ್ ಏನು ಆನ್ಸರ್ ಬರುತ್ತೆ ಆ ಆನ್ಸರ್ ಇದ್ರೆ ಯು ಕ್ಯಾನ್ ಆಪ್ಟ್ ದಟ್ ಆನ್ಸರ್. ಇಫ್ ಇನ್ ಕೇಸ್ ಇಲ್ಲ ಅಂತ ಅಂದರೆ ನಾನು ಇನ್ನೂ ಒಂದು ಮೆಥಡನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಹೌ ಟು ಡೂ ಅನದರ್ ಮೆಥಡ್, ಆಲ್ಟರ್ನೇಟಿವ್ ಮೆಥಡ್. ಓಕೆ, ಸೊ ಈಗ ಇದಕ್ಕೆ ಅನದರ್ ಆಲ್ಟರ್ನೇಟಿವ್ ಮೆಥಡು ಏನಿದೆ ಅಂತ ಅಂದರೆ, ಫಸ್ಟು ವೇಲೆನ್ಸಿ ಫ್ಯಾಕ್ಟರ್, ಐತ್ ಫ್ಯಾಕ್ಟರ್ ಅಥವಾ ವೇಲೆನ್ಸಿ ಫ್ಯಾಕ್ಟರ್, ವೇಲೆನ್ಸಿ ಫ್ಯಾಕ್ಟರ್ ಫಾರ್ HNO3, ಫಾರ್ HNO3. ಸೊ ನಿಮಗೆ ಎಷ್ಟು ಸಿಗುತ್ತೆ ಅಂತ ಅಂದರೆ HNO3ಯಲ್ಲಿ H+ ಅಯಾನ್ಸ್ಗೆ ವೇಲೆನ್ಸಿ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು 1 ಅಂತ ನೀವು ತಗೋಬೋದು. HNO3 ಡಿಸೋಸಿಯೇಟ್ ಆದರೆ H+ ಆ್ಯಂಡ್ NO3- ಅಂತ ಆಗುತ್ತೆ. ಆ್ಯಂಡ್ ಇದರಲ್ಲಿ ಇದರಲ್ಲಿ M and N ನೋಡಿ, ಇಲ್ಲಿ ಮೊಲಾರಿಟಿ HNO3 ಇನ್ ಟರ್ಮ್ಸ್ ಆಫ್ ನಾರ್ಮ್ಯಾಲಿಟಿ ಕೊಟ್ಟಿದ್ದಾರೆ, ಸಲ್ಫ್ಯೂರಿಕ್ ಆಸಿಡ್ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಈ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸನ್ನು ನಾವೇನು ಮಾಡಬೇಕು, ಮಿಕ್ಸ್ ಮಾಡಿ ನಾರ್ಮ್ಯಾಲಿಟಿ ಫೈಂಡ್ ಔಟ್ ಮಾಡಿ ಅಂತ ಕೇಳಿರೋದ್ರಿಂದ ನಾವು ಆ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ವಿಲ್ ನಾಟ್ ಗೆಟ್ ದ ಆನ್ಸರ್. ಸೊ ದ್ಯಾಟ್ ಈಗ ಇಲ್ಲಿ ಮೊಲಾರಿಟಿ ಆ್ಯಂಡ್ ನಾರ್ಮ್ಯಾಲಿಟಿ ಆರ್ ಸೇಮ್, ಮೊಲಾರಿಟಿ ಆ್ಯಂಡ್ ನಾರ್ಮ್ಯಾಲಿಟಿ ಆರ್ ಸೇಮ್ ಫಾರ್ HNO3 ಆಗಿರುತ್ತೆ. HNO3ಗೆ ನಾರ್ಮ್ಯಾಲಿಟಿ ಮತ್ತು ಮೊಲಾರಿಟಿ ಸೇಮ್ ಆಗಿರುತ್ತೆ. ವೈ ಬಿಕಾಸ್ ಅಂತ ಅಂದರೆ ವೇಲೆನ್ಸಿ ಫ್ಯಾಕ್ಟರು H+1 ಇರುತ್ತೆ, ಬಟ್ ನಾಟ್ ಫಾರ್ H2SO4, ನಾರ್ಮ್ಯಾಲಿಟಿ ಮತ್ತು ಮೊಲಾರಿಟಿ ಇಸ್ ನಾಟ್ ಸೇಮ್ ಫಾರ್ ದ H2SO4 ಆಗಿರುತ್ತೆ. ಬಟ್ HNO3ಗೆ ಮೊಲಾರಿಟಿ ಆ್ಯಂಡ್ ನಾರ್ಮ್ಯಾಲಿಟಿ ಎರಡೂ ವ್ಯಾಲ್ಯೂಸು ಸೇಮ್ ಇರುತ್ತೆ. ಸೊ ಅದಕ್ಕೆ ನಾವೇನು ಮಾಡೋಣ, ನೆಕ್ಸ್ಟು millimole of H+ ion, millimole of H+ in HNO3, millimole of H+ in HNO3 that is equals to, millimoles ಅಂದ್ರೆ ಏನು, 100 into 0.3 ಅಂತ ಮಾಡೋಣ. ಸೊ 0.3 millimoles is what, 100 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 30 ಸಿಗುತ್ತೆ. ಓಕೆ, ಅದೇ ಥರ millimoles of, like that, millimoles of H+ ions in H2SO4, that is equals to ನಮಗೆ 200 ml ವಾಲ್ಯೂಮ್ ಕೊಟ್ಟಿದ್ದಾರೆ, ಇಂಟು 0.3 ಕೊಟ್ಟಿದ್ದಾರೆ, ಇಂಟು 2ನ ಮಲ್ಟಿಪ್ಲೈ ಮಾಡಬೇಕು. ಬಿಕಾಸ್ ಇಲ್ಲಿ ನಮಗೆ ಐತ್ ಫ್ಯಾಕ್ಟರ್ ಆರ್ ವೇಲೆನ್ಸಿ ಫ್ಯಾಕ್ಟರ್ ಇನ್ H2SO4 ಎಷ್ಟಿರುತ್ತೆ, +2 ಇರುತ್ತೆ. ಓಕೆ, ಇಂಟು ಮಲ್ಟಿಪ್ಲೈ ಮಾಡಿದಾಗ ಸೊ ನಮಗೆ ಆನ್ಸರು 120 ಸಿಗುತ್ತೆ. ಓಕೆ, millimoles of H+ ion in H2SO4 is what, 120 ಸಿಗುತ್ತೆ. ಸೊ ಈಗ ಟೋಟಲ್ millimoles, ಸೊ ಎರಡೂ ಸೊಲ್ಯೂಷನ್ಸಲ್ಲಿ ಟೋಟಲ್ millimoles of H+ ions, ಟೋಟಲ್ millimoles of H+ ions in both the solutions, that is equals to 120 plus 30, 120 plus 30 is equals to 150 ಆಯಿತು ಅಲ್ವಾ. ದೆನ್ ನಮಗೆ ವಾಲ್ಯೂಮ್ ಎಷ್ಟು ಕೊಟ್ಟಿದ್ದಾರೆ, ವಾಲ್ಯೂಮನ್ನು ಆ್ಯಡ್ ಮಾಡ್ಕೊಳ್ಳೋಣ. ವಾಲ್ಯೂಮ್ ಆಫ್ ಬೋತ್ ದ ಸೊಲ್ಯೂಷನ್ ದಟ್ ಈಸ್ ಈಕ್ವಲ್ಸ್ ಟು 100 ml ಪ್ಲಸ್ 200 ml, ದಟ್ ಈಸ್ ಈಕ್ವಲ್ಸ್ ಟು 300 ml ಆಯಿತು. ಓಕೆ, ಸೊ ಈಗ ಇದನ್ನು ಬೇಸ್ಡ್ ಆನ್ ದಿಸ್ ರಿಸಲ್ಟೆಂಟ್ ನಾರ್ಮ್ಯಾಲಿಟಿನ ಫೈಂಡ್ ಔಟ್ ಮಾಡೋಣ. ಆಫ್ಟರ್ ಮಿಕ್ಸಿಂಗ್ ದೀಸ್ ಡಿಫ್ರೆಂಟ್ ಕಾನ್ಸಂಟ್ರೇಷನ್ ಟರ್ಮ್ಸ್ ಆಫ್ ದ ಸೊಲ್ಯೂಷನ್, ಸೊ ರಿಸಲ್ಟೆಂಟ್ ನಾರ್ಮ್ಯಾಲಿಟಿ ವಿಲ್ ಬಿಕಮ್ಸ್, ಸೊ ಯು ಹ್ಯಾವ್ ಟು ಡಿವೈಡ್ ಟೋಟಲ್ millimoles of H+ ions to the volume. So 150 divided by 300 ಮಾಡಿದ್ರೆ 150 1s 150 2s, so that is 1/2, that is equals to 0.5. ಸೊ ನಿಮಗೆ ಆನ್ಸರ್ 0.5 ಬಂತು ರಿಸಲ್ಟೆಂಟ್ ನಾರ್ಮ್ಯಾಲಿಟಿ. 0.5 ನಿಮಗೆ ಆಪ್ಷನ್ 4 ಅಲ್ಲಿದೆ. 0.5 will be there in option 4, so that you can choose option 4 is the right answer. ಸಿ ಇಲ್ಲಿ ಅದಕ್ಕೆ ನೀವು ಕ್ವಶನ್ ಅನ್ನ ಸರಿಯಾಗಿ ಓದಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನೋಡಿ ಕಾನ್ಸಂಟ್ರೇಷನ್ ಟರ್ಮ್ಸು
ಇಲ್ಲಿ 0.3 ನಾರ್ಮಲ್ HNO3 ಅಂತ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ 0.3 ಮೋಲಾರ್ H2SO4 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ ಮೊಲಾರಿಟಿ ಅಂಡ್ ದಿಸ್ ಇಸ್ ನಾರ್ಮ್ಯಾಲಿಟಿ. ಸೊ ಪ್ರೀವಿಯಸ್ ಫಾರ್ಮುಲಾನ ಯೂಸ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆನ್ಸರ್ ಸಿಗೋದಿಲ್ಲ. ಸೊ ಈ ತರ ನೀವೇನ್ ಮಾಡಬೇಕು, ವೇಲೆನ್ಸಿ ಫ್ಯಾಕ್ಟರ್ಸ್ ನ ಕನ್ಸಿಡರ್ ಮಾಡಿ ಫಸ್ಟ್ ಮಿಲಿಮೋಲ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಕೊಂಡು ಮತ್ತೆ ವಾಲ್ಯೂಮ್ ಅನ್ನ, ಎರಡು ವಾಲ್ಯೂಮ್ ಅನ್ನ, ಬೋತ್ ದ ಸೊಲ್ಯೂಷನ್ಸ್ ವಾಲ್ಯೂಮ್ ಅನ್ನ ಆಡ್ ಮಾಡಿಕೊಂಡು ರಿಸಲ್ಟೆಂಟ್ ನಾರ್ಮ್ಯಾಲಿಟಿನ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈಗ ಡೆನ್ಸಿಟಿ ಆಫ್, ನೆಕ್ಸ್ಟ್ ಕ್ವಶನ್ ಇಸ್ ಡೆನ್ಸಿಟಿ ಆಫ್ ಎ 2.05 molar solution of acetic acid in water is 1.02 gram per mole. Then the molality of the solution is, so ಇದಕ್ಕೆ molality of the solution find out ಮಾಡಬೇಕು. ಇಲ್ಲಿ ನಮಗೆ ಡೆನ್ಸಿಟಿ ಕೊಟ್ಟಿದ್ದಾರೆ ಮತ್ತೆ ಅಸಿಟಿಕ್ ಆಸಿಡ್, ಡೆನ್ಸಿಟಿ ಆಫ್ ಅಸಿಟಿಕ್ ಆಸಿಡ್ ಕೊಟ್ಟಿದ್ದಾರೆ ಮತ್ತೆ ವಾಟರ್ದು ವೆಯ್ಟ್ ಕೊಟ್ಟಿದ್ದಾರೆ, ವೆಯ್ಟ್ ಆಫ್ ಸಾಲ್ವೆಂಟ್ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ ದಟ್ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಮೊಲಾಲಿಟಿನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಈಗ ಇದರಲ್ಲಿ ಏನೇನು ಕೊಟ್ಟಿದ್ದಾರೆ, 1.02 ಗ್ರಾಮ್ ಆಫ್ ದ ಸೊಲ್ಯೂಷನ್ ಕೊಟ್ಟಿದ್ದಾರೆ ಪರ್ ಎಮ್ ಎಲ್ ಅಂತ ಕೊಟ್ಟಿದ್ದಾರೆ. ಗ್ರಾಮ್ ಪರ್ ಎಮ್ ಎಲ್ ಅಂತ ಅಂದ್ರೆ 1 ml ಗೆ 1.02 ಗ್ರಾಮ್ಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ. ಈಗ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಸ್ ವಾಟ್ 1000 ml ಅಂತ ತಗೊಂಡ್ರೆ ನಾವು, ಇಫ್ ಇನ್ ಕೇಸ್ ಸಪೋಸ್ ಇಲ್ಲಿ 1 ml ಗೆ ವೆಯ್ಟ್ ಆಫ್ ಸಾಲ್ವೆಂಟ್ ಕೊಟ್ಟಿರೋದ್ರಿಂದ ನಾವು ಓವರ್ ಆಲ್ ಆಗಿ ತಗೊಳ್ಳೋಣ. ವಾಲ್ಯೂಮ್ ಆಫ್ ಸೊಲ್ಯೂಷನ್ is 1000 ml ಅಂತ ತಗೊಳ್ಳೋಣ, 1000 ml ಅಂತ ತಗೊಳ್ಳೋಣ. ದೆನ್ ಅದರಲ್ಲಿ 1.02 ಗ್ರಾಮ್, ಓಕೆ, ಇನ್ 1 ml ಅಲ್ಲಿ 1.02 ಗ್ರಾಮ್ ಆಫ್ 1.02 ಗ್ರಾಮ್ ಇನ್ 1 ml ಅಲ್ಲಿ ಏನ್ ವೆಯ್ಟ್ ಆಫ್ ಸೊಲ್ಯೂಟ್ ಪ್ರೆಸೆಂಟ್ ಇದೆ. ಅಂಡ್ ಈಗ ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ, ಓಕೆ, ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1000 ml ಅಂಡ್ ಇನ್ 1.02 ಗ್ರಾಮ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಇದೆ, 1 ml ಅಷ್ಟು ಪ್ರೆಸೆಂಟ್ ಇದೆ ಅಂತ. ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ವಿ ವಾಲ್ಯೂಮ್ ಇಂಟು 1 ದಟ್ ಈಸ್ ಈಕ್ವಲ್ಸ್ ಟು 1000 ಇಂಟು 1.02 ಗ್ರಾಮ್ ಅಂತ ತಗೊಳ್ಳೋಣ. ಸೊ ದೆನ್ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 1000 ಇಂಟು 1.02 ಮಾಡಿದ್ರೆ ನಿಮಗೆ 1020 ಗ್ರಾಮ್ಸ್ ಸಿಗುತ್ತೆ. ಸೊ ಈ 1020 ಗ್ರಾಮ್ಸು ನಿಮಗೆ 1 ಲೀಟರ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. 1 ಲೀಟರ್ ಆಫ್ ಸೊಲ್ಯೂಷನ್ ಅಲ್ಲಿ ಎಷ್ಟು ಗ್ರಾಮ್ಸ್ ಪ್ರೆಸೆಂಟ್ ಇರುತ್ತೆ, 1020 ಗ್ರಾಮ್ಸ್ ಅಷ್ಟು ಪ್ರೆಸೆಂಟ್ ಇರುತ್ತೆ ಅಂತ ನಾವು ಹೇಳ್ಬೋದು. ಓಕೆ, ಈಗ ಬೈ ಯೂಸಿಂಗ್ ದಿಸ್ ಡೇಟಾ ಲೆಟ್ ಅಸ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ಸ್ ಟು 2.05 ಮೊಲಾರಿಟಿ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲ್ಸ್ 2.05 ಮೊಲಾರಿಟಿ ಇಂಟು ವಾಲ್ಯೂಮ್. ಸೊ n ಇಂಟು ವಾಲ್ಯೂಮ್, m ಇಂಟು ವಾಲ್ಯೂಮ್. ವಾಲ್ಯೂಮ್ ಇಸ್ 1 ಲೀಟರ್. ವಾಲ್ಯೂಮ್ ಇಸ್ ವಾಟ್ 1 ಲೀಟರ್ ಅಂತ ತಗೊಳ್ಳೋಣ. ಸೊ ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ ಅಗೇನ್ ವಿ ವಿಲ್ ಗೆಟ್ ವಾಟ್ 0.5 ಸಿಗುತ್ತೆ, 0.5 ಮೋಲ್ಸ್ ಸಿಗುತ್ತೆ. ನಂಬರ್ ಆಫ್ ಮೋಲ್ಸ್ ಇಸ್ 0.5 ಮೋಲ್. ಸಿ ವೇರ್ 2.05 ಇಸ್ ವಾಟ್, ಸಾರಿ, ಡೆನ್ಸಿಟಿ ಇಂಟು ವಾಲ್ಯೂಮ್. So density is 2.05 into volume is 1 liter, multiply ಮಾಡಿದ್ರೆ 2.05 mole ಸಿಗುತ್ತೆ. Then mass of solute is equals to n into molecular weight ಮಾಡಬೇಕು, where n is equals to ನಮಗೆ ಸಿಕ್ತು ನಂಬರ್ ಆಫ್ ಮೋಲ್ಸು 2.05 ಸಿಕ್ಕಿದೆ ಇಂಟು ಮಾಲಿಕ್ಯುಲರ್ ವೆಯ್ಟ್ ಆಫ್ ಅಸಿಟಿಕ್ ಆಸಿಡ್ ನೀವು ಫೈಂಡ್ ಔಟ್ ಮಾಡಿದ್ರೆ CH3COOH ಅಸಿಟಿಕ್ ಆಸಿಡ್. ಇಫ್ ಯು ಫೈಂಡ್ ಔಟ್ ದ ಮಾಲಿಕ್ಯುಲರ್ ವೆಯ್ಟ್ ಯು ವಿಲ್ ಗೆಟ್ 60. ಓಕೆ, 65 ಬರುತ್ತೆ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ 60, ಸೊ ಯು ವಿಲ್ ಗೆಟ್ ದ ಆನ್ಸರ್ 123 ಗ್ರಾಮ್ಸ್ ಸಿಗುತ್ತೆ. 123 ಗ್ರಾಮ್ಸ್ ಯು ವಿಲ್ ಗೆಟ್. ಸೊ ಈಗ ಮಾಸ್ ಆಫ್ ದ ಸೊಲ್ಯೂಟ್ ಸಿಕ್ತು. ಸೊ ಈಗ ಮಾಸ್ ಆಫ್ ದ ಸಾಲ್ವೆಂಟ್ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು, ಮಾಸ್ ಆಫ್ ಸಾಲ್ವೆಂಟ್ ಈಸ್ ಈಕ್ವಲ್ಸ್ ಟು, ಸೊ ಟೋಟಲ್ ವಾಲ್ಯೂಮ್ ಎಷ್ಟಿದೆ, ಟೋಟಲ್ ವಾಲ್ಯೂಮ್ ನಮಗೆ 1020 ಇದೆ. ಮಾಸ್ ಆಫ್ ಸಾಲ್ವೆಂಟ್ ಇಸ್ ಈಕ್ವಲ್ಸ್ ಟು 1020 ಮೈನಸ್ 123 ಮಾಡೋಣ, ಮಾಸ್ ಆಫ್ ದ ಸೊಲ್ಯೂಟ್ ಮಾಡೋಣ. ಸೊ ದಟ್ ಈಸ್ ಈಕ್ವಲ್ಸ್ ಟು 897 ಗ್ರಾಮ್ಸ್ ನಿಮಗೆ ಸಿಗುತ್ತೆ. ಓಕೆ, ಈಗ ಮಾಸ್ ಆಫ್ ದ ಸಾಲ್ವೆಂಟ್ ಸಿಕ್ತು, ಮಾಸ್ ಆಫ್ ದ ಸೊಲ್ಯೂಟ್ ಸಿಕ್ತು. ಸೊ ಬೈ ಯೂಸಿಂಗ್ ದಿಸ್ ಡೇಟಾ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಮೊಲಾಲಿಟಿ. ಸೊ ಮೊಲಾಲಿಟಿ ಇಸ್ ಈಕ್ವಲ್ಸ್ ಟು 123 divided by, so what is 123 here,
here mass of the solute. Molality formula, first I will write WB into 1000 divided by MB into WA. So this is the formula for molality. So if you substitute MB value, no, what is MB here? 123 into 1000 divided by MB is what? 60 into WA is bantu namge 897 bandide. So then that is equals to, if you solve this now, you will get the answer 2.8. okay, numerator multiplication ಮಾಡಿ and denominator multiply ಮಾಡಿ, numerator answer by denominator answer ಮಾಡಿದ್ರೆ you will get 2.28 mole per kg mole per kg ನಿಮಗೆ ಆನ್ಸರ್ ಸಿಗುತ್ತೆ. ಸೊ m is equals to 2.28 mole per kg, you will get the answer. So option C ಅಲ್ಲಿ, option 3 ಅಲ್ಲಿ you have the answer. Okay, so then next question ಹೋಗೋಣ. ಹೆಪ್ಟೇನ್ ಅಂಡ್ ಆಕ್ಟೇನ್ ಫಾರ್ಮ್ ಅನ್ ಐಡಿಯಲ್ ಸೊಲ್ಯೂಷನ್. ಸೊ ಹೆಪ್ಟೇನ್ ಮತ್ತೆ ಆಕ್ಟೇನ್ ಏನ್ ಮಾಡ್ತಿದೆ? ಸೊ ಐಡಿಯಲ್ ಸೊಲ್ಯೂಷನ್ ಅನ್ನ ಫಾರ್ಮೇಶನ್ ಮಾಡ್ತಿದೆ. ಸೊ ದಿಸ್ ಇಸ್ ಕಾಂಪೋನೆಂಟ್ ಎ ಅಂತ ತಗೊಳ್ಳೋಣ, ದಿಸ್ ಇಸ್ ಕಾಂಪೋನೆಂಟ್ ಬಿ ಅಂತ. ಇವೆರಡು ಮಿಕ್ಸಪ್ ಆದ್ರೆ ಏನಾಗ್ತಿದೆ? ಟೋಟಲ್ ಕಾಂಪೋನೆಂಟು ಮಿಕ್ಸ್ ಆದಾಗ ನಮಗೆ ಐಡಿಯಲ್ ಬಿಹೇವಿಯರ್ನ ತೋರಿಸ್ತಾ ಇದೆ. ಅಟ್ 373 ಕೆಲ್ವಿನ್ ದ ವೇಪರ್ ಪ್ರೆಷರ್ ಆಫ್ ದ ಟೂ ಲಿಕ್ವಿಡ್ ಕಾಂಪೋನೆಂಟ್ಸ್ ಆರ್. ಸೊ ಎರಡರದು ನಮಗೆ ವೇಪರ್ ಪ್ರೆಷರ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಗಿವನ್ ಬೋತ್ ದ ವೇಪರ್ ಪ್ರೆಷರ್ಸ್ ಕೊಟ್ಟಿದ್ದಾರೆ. ಅಂಡ್ ರೆಸ್ಪೆಕ್ಟಿವ್ಲಿ ವಾಟ್ ವಿಲ್ ಬಿ ದ ವೇಪರ್ ಪ್ರೆಷರ್ ಆಫ್ ಮಿಕ್ಸ್ಚರ್ ಆಫ್ 26 ಗ್ರಾಮ್ ಆಫ್ ಹೆಪ್ಟೇನ್ ಅಂಡ್ 35 ಗ್ರಾಮ್ ಆಫ್ ಆಕ್ಟೇನ್. ಸೊ ವೆಯ್ಟ್ ಆಫ್ ಹೆಪ್ಟೇನ್ ಅಂಡ್ ವೆಯ್ಟ್ ಆಫ್ ಆಕ್ಟೇನ್ ಸಹ ಅವರೇ ಕೊಟ್ಟಿದ್ದಾರೆ. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು? ವೇಪರ್ ಪ್ರೆಷರ್ ಆಫ್ ದ ಬೋತ್ ದ ಮಿಕ್ಸ್ಚರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ವೇಪರ್ ಪ್ರೆಷರ್ ಆಫ್ ವಾಟ್? ಬೋತ್ ದ ಮಿಕ್ಸ್ಚರ್ಸ್. ಸೊ ಈಗ ಇದಕ್ಕೆ ವೆಯ್ಟು ಕೊಟ್ಟಿರೋದ್ರಿಂದ ನಮಗೆ, ಓಕೆ, ಲೆಟ್ ಅಸ್ ಸಾಲ್ವ್ ದ ಸೊಲ್ಯೂಷನ್. 20 ಫಸ್ಟ್ ಏನು ಕೊಟ್ಟಿದ್ದಾರೆ? 26 ಗ್ರಾಮ್ ಆಫ್ ಹೆಪ್ಟೇನ್. ಓಕೆ, 26 ಗ್ರಾಮ್ ಆಫ್ ಹೆಪ್ಟೇನ್ corresponds to 26 divided by 100 is equals to 0.26 moles ಸಿಗುತ್ತೆ. ಅಂದ್ರೆ ಇದೇನು? ನಂಬರ್ ಆಫ್ ಮೋಲ್ಸ್ ಆಫ್ ಹೆಪ್ಟೇನ್. ಓಕೆ, ಅದೇ ತರ 36 ಗ್ರಾಮ್ ಆಫ್ ಆಕ್ಟೇನ್ ಅನ್ನ ನಾವು ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ಸ್ ಟು, ಓಕೆ, ಹೆಪ್ಟೇನ್ ಅಂದ್ರೆ ನಿಮಗೆ CnH2n plus 2 is the general formula for alkane alva. So where n is equals to 7 adre C7H2 into 7 is 14 plus 2 is 16. C7H16 ಮಾಡಿದಾಗ ನಿಮಗೆ ಆನ್ಸರು 100 ಬರುತ್ತೆ. ಮಾಲಿಕ್ಯುಲರ್ ವೇಟ್ ಆಫ್ ಹೆಪ್ಟೇನ್ ಅಂಡ್ ನಂಬರ್ ಗ್ರಾಮ್ ಎಷ್ಟು ಬಂತು? 26 ಗ್ರಾಮು. ದೆನ್ 36 ಗ್ರಾಮ್ divided by octane the molecular weight you will get 114. okay, so ಇದನ್ನ ಡಿವೈಡ್ ಮಾಡಿದ್ರೆ 0.31 moles ನಿಮಗೆ ಸಿಗುತ್ತೆ. so this is number of moles of what? octane. so first you have to find out what? number of moles of heptane and number of moles of octane. ಈಗ by using this you can find out mole fraction of octane. mole fraction of octane is equals to, so mole fraction of octane is equals to what? ನಿಮಗೆ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಇದರಲ್ಲಿ? number of moles of octane divided by number of moles of octane plus number of moles of heptane ಮಾಡಬೇಕು. mole fraction ಅಲ್ವಾ? then that is equals to number of moles of octane ಎಷ್ಟಿದೆ? 0.26 ಇದೆ, divided by 0.26 plus number of octane is 0.31, 0.31 and here also 0.31 and here 0.26. okay, so that is equals to, so if we solve this now, number of moles of 0.31 divided by, so ನಿಮಗೆ denominator ಅಲ್ಲಿ 0.31 plus 0.26, so answer 0.57 ಬರುತ್ತೆ. 0.57. okay, so then 0.31 divided by 0.57 ನೀವು ಡಿವೈಡ್ ಮಾಡಿದ್ರೆ you will get the answer 0.54 ಸಿಗುತ್ತೆ, 0.5438 ಸಿಗುತ್ತೆ. ಓಕೆ, ಈಗ ಈ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅನದರ್ ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ? ಈಗ ಹೌ ಟು ಫೈಂಡ್ ಔಟ್
ಎಕ್ಸ್ ಆಕ್ಟೇನ್ ಪ್ಲಸ್ ಎಕ್ಸ್ ಹೆಪ್ಟೇನ್ ಇಸ್ ಈಕ್ವಲ್ಸ್ ಟು 1 ಆದರೆ, ಸೊ ಎಕ್ಸ್ ಹೆಪ್ಟೇನ್ ಏನಾಗುತ್ತೆ ಈಗ, ಎಕ್ಸ್ ಹೆಪ್ಟೇನ್ ಇಸ್ ಈಕ್ವಲ್ಸ್ ಟು 1 ಮೈನಸ್ ಎಕ್ಸ್ ಆಕ್ಟೇನ್ ಆಗುತ್ತೆ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಮೈನಸ್ 0, ಸೊ 1 ಮೈನಸ್ 0.54 ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ 0.46 ಬರುತ್ತೆ. ದಟ್ ಈಸ್ ಈಕ್ವಲ್ಸ್ ಟು 0.46. ಓಕೆ, ಸೊ ಈಗ ಪಾರ್ಷಿಯಲ್ ಪ್ರೆಷರ್, ಈಗ ಎಕ್ಸ್ ಹೆಪ್ಟೇನ್ ಬಂತು, ಎಕ್ಸ್ ಆಕ್ಟೇನ್ ಬಂತು, P0A P0B ಅವ್ರು ಕೊಟ್ಟಿದ್ದಾರೆ. ಓಕೆ, P0A ಆ್ಯಂಡ್ P0B ಕೊಟ್ಟಿದ್ದಾರೆ. ಈಗ P ಇಸ್ ಈಕ್ವಲ್ಸ್ ಟು P0A ಇಂಟು ಎಕ್ಸ್ ಎ ಪ್ಲಸ್ P0B ಇಂಟು ಎಕ್ಸ್ ಬಿ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಪಾರ್ಷಿಯಲ್ ಪ್ರೆಷರು ವಿತ್ ರೆಸ್ಪೆಕ್ಟ್ ಟು ದ ಕಾಂಪೊನೆಂಟ್ಸ್, ಹೆಪ್ಟೇನ್ದು 105 ಪಾಯಿಂಟ್. ಸೊ ಎ ವಿತ್ ರೆಸ್ಪೆಕ್ಟ್ ಟು ನಾವು ಹೆಪ್ಟೇನ್ ಅಂತ ತಗೊಂಡಾಗ 105.2 ಇಂಟು ಎಕ್ಸ್ ಹೆಪ್ಟೇನ್ ಎಷ್ಟು ಬಂದಿದೆ, 0.46 ಬಂದಿದೆ, ಪ್ಲಸ್ 46.8 ಇಂಟು ಆಕ್ಟೇನ್ ಎಷ್ಟು ಬಂದಿದೆ ನಮ್ಗೆ ಆನ್ಸರು 0.54 ಬಂದಿದೆ ಅಲ್ವಾ, 0.54. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಸೊ ನಿಮಗೆ ಆನ್ಸರ್ ಯು ವಿಲ್ ಗೆಟ್ 25 ಸಾರಿ ಓಕೆ, ಸೊ ಇಲ್ಲಿ ನೀವು 105.2 ಇಂಟು 0.46 48 ಓಕೆ 46.8 ಇಂಟು 0.54 ಇಸ್ 25.272 ಇದೆ. ಸೊ ಇದಕ್ಕೆ ನೀವು ಪ್ಲಸ್, ಓಕೆ, ಸೊ 392 ಪ್ಲಸ್ 0.272 ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ದಟ್ ಈಸ್ ಈಕ್ವಲ್ಸ್ ಟು 73.664 ಆನ್ಸರ್ ಸಿಗುತ್ತೆ. ಸೊ 73.664, ಸೊ ನಿಮಗೆ ಆಲ್ಮೋಸ್ಟ್ ಈಕ್ವಲ್ ಆಗಿರೋ ಆನ್ಸರ್ ನೀವು ಆಪ್ಷನ್ಸ್ 3 ಅಲ್ಲಿ ನೋಡ್ಬೋದು. 73 ಪಾಯಿಂಟ್, ಇದು 70 ಪಾಯಿಂಟ್ ಇದೆ, ಇದು ಆಗಲ್ಲ. ಸೊ ದೆನ್ 73.57 ಕಿಲೋ ಪ್ಯಾಸ್ಕಲನ್ನು ನೀವು ಆನ್ಸರ್ ಆಗಿ ಚೂಸ್ ಮಾಡ್ಬೋದು. ಓಕೆ, ಸೊ ಈ ಥರ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ನಂಬರ್ ಆಫ್ ಮೋಲ್ಸ್ ಫೈಂಡ್ ಔಟ್ ಮಾಡಬೇಕು, ಮತ್ತೆ ಮೋಲ್ ಫ್ರಾಕ್ಷನ್, ದೆನ್ ಮತ್ತೆ ಪಾರ್ಷಿಯಲ್ ಪ್ರೆಷರ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ವೇಪರ್ ಪ್ರೆಷರನ್ನು ಯು ಕ್ಯಾನ್ ಫೈಂಡ್ ಇಟ್ ಔಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ದ ಆಸ್ಮೋಟಿಕ್ ಪ್ರೆಷರ್ ಆಫ್, okay, so osmotic pressure of a solution containing 30 gram of substance in 1 liter of solution at 20 degree Celsius is 3.2 atm. ಅಂದರೆ ವೇಪರ್ ಪ್ರೆಷರ್ ಕೊಟ್ಟಿದ್ದಾರೆ ಇಲ್ಲಿ, ಸಾರಿ ಆಸ್ಮೋಟಿಕ್ ಪ್ರೆಷರ್ ಪೈ ಈಸ್ ಈಕ್ವಲ್ಸ್ ಟು 3.2 atm ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇನ್ನೇನು ಕೊಟ್ಟಿದ್ದಾರೆ, ವೆಯ್ಟ್ ಕೊಟ್ಟಿದ್ದಾರೆ 30 ಗ್ರಾಮ್ ಅಂತ, 1 ಲೀಟರ್ ಆಫ್ ಸೊಲ್ಯೂಷನ್ ವಾಲ್ಯೂಮ್ ಕೊಟ್ಟಿದ್ದಾರೆ, ಆ್ಯಂಡ್ ಟೆಂಪರೇಚರು 20 ಡಿಗ್ರಿ, T is equals to 20 degree Celsius ಕೊಟ್ಟಿದ್ದಾರೆ. ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ದಟ್ ವಿಲ್ ಬಿಕಮ್ 293 ಕೆಲ್ವಿನ್ ಆಗುತ್ತೆ, 293 ಕೆಲ್ವಿನ್ ಆಗುತ್ತೆ. ಓಕೆ, ಸೊ ದೆನ್ ಇದನ್ನ ಯೂಸ್ ಮಾಡಿಕೊಂಡು ದ ಮಾಲಿಕ್ಯುಲರ್ ಮಾಸ್ ಕೊಟ್ಟಿದ್ದಾರೆ. ಓಕೆ, ಎಮ್ ಆಲ್ಸೋ ಕೊಟ್ಟಿದ್ದಾರೆ. ಮಾಲಿಕ್ಯುಲರ್ ಮಾಸ್ ಆಫ್ ದ ಸೊಲ್ಯೂಟ್ ಇಸ್ ಈಕ್ವಲ್ಸ್ ಟು 228 ಕೊಟ್ಟಿದ್ದಾರೆ. ಓಕೆನಾ, ಈ ಕೊಟ್ಟು ಆ್ಯಂಡ್ ಆಲ್ಸೋ ದೇ ಹ್ಯಾವ್ ಗಿವನ್ ವಾಟ್ ವೆಯ್ಟ್ ಆಫ್ ಸೊಲ್ಯೂಟ್ ಕೊಟ್ಟಿದ್ದಾರೆ. ದಟ್ ಈಸ್ the osmotic pressure of a solution containing 30 gram of a substance. Okay, 30 gram of a substance ಕೊಟ್ಟಿದ್ದಾರೆ. weight ಕೊಟ್ಟಿದ್ದಾರೆ, weight is equals to 30 gram ಕೊಟ್ಟಿದ್ದಾರೆ. ಓಕೆ, 30 gram. ಓಕೆ, ಈಗ ಈ ಗಿವನ್ ಡೇಟಾನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡಬೇಕು, ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಎಸ್ ಇನ್ ಲೀಟರ್ ಅಂತ ಹೇಳ್ತಿದ್ದಾರೆ. ಎಸ್ ಈಸ್ ನಥಿಂಗ್ ಬಟ್ ವಾಟ್, ಎಸ್ ಅನ್ನ ವಿ ಕ್ಯಾನ್ ಟೇಕ್ ಇನ್ ಟರ್ಮ್ಸ್ ಆಫ್ ಆರ್ ಅಂತ, ಅಂದರೆ ಗ್ಯಾಸ್ ಕಾನ್ಸ್ಟೆಂಟನ್ನ ಫೈಂಡ್ ಔಟ್ ಮಾಡಬೇಕು, ಆರ್ ವ್ಯಾಲ್ಯೂನ. ಸೊ ಇದಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ, ಪೈ ಈಸ್ ಈಕ್ವಲ್ಸ್ ಟು MRT. ಸೊ ಎಮ್ ಪ್ಲೇಸಲ್ಲಿ ನಾವೇನು ಮಾಡೋಣ, ಮೊಲಾರಿಟಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ ಎಮ್ ಪ್ಲೇಸಲ್ಲಿ. ಸೊ ಈಗ ದಟ್ ವಿಲ್ ಬಿಕಮ್ಸ್, ಸೊ ಆರ್, ಓಕೆ, so we can write so pi value ಎಷ್ಟು ಕೊಟ್ಟಿದ್ದಾರೆ ಇದರಲ್ಲಿ, 3.2 ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ಸ್ ಟು, ಸೊ ಎಮ್ ಇಸ್ ವಾಟ್ 228 ಕೊಟ್ಟಿದ್ದಾರೆ, ಇಂಟು ನಾವು ಆರ್ ಫೈಂಡ್ ಔಟ್ ಮಾಡಬೇಕು. ಟಿ ಎಷ್ಟಾಯಿತು ನಮಗೆ, 293 ಕೆಲ್ವಿನ್ ಆಯಿತು ಅಲ್ವಾ. ಸಿ ಆ್ಯಕ್ಚುಲಿ ನಾವು ಎಮ್ ಪ್ಲೇಸಲ್ಲಿ ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ
ಟರ್ಮ್ ಎಮ್ ಎಕ್ಸ್ಪ್ರೆಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. So pi is equals to W by molecular weight into 1 divided by volume, okay, into R into temperature. So this is the molecular weight molarity equation, okay. Then pi is equals to, ಸೊ ಇಲ್ಲಿ y1 ಅಂತ ಅಂದರೆ 1 ಲೀಟರ್ ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಿರೋದ್ರಿಂದ ನಾನು ವಾಲ್ಯೂಮು 1 ಲೀಟರ್ ಅಂತ ತಗೊಂಡಿದ್ದೀನಿ. ಓಕೆ, ಸೊ ದ್ಯಾಟ್ ಪೈ ವ್ಯಾಲ್ಯೂ ಈಗ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಪೈ ಇಸ್ ಈಕ್ವಲ್ಸ್ ಟು 3.2 ಇಸ್ ಈಕ್ವಲ್ಸ್ ಟು, ಸೊ ಡಬ್ಲ್ಯೂ ಎಷ್ಟಾಯಿತು ನಮಗೆ, ವೆಯ್ಟು 3.2 ಗ್ರಾಮ್ ಕೊಟ್ಟಿದ್ದಾರೆ. ಡಬ್ಲ್ಯೂ ಸಾರಿ ನಾಟ್ 3.2 ವೆಯ್ಟ್ ವಿಲ್ ಈಕ್ವೇಟ್ ದ ಈಕ್ವೇಷನ್. ಸೊ ಈಗ ನಾವು ಇದರಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ. ಆರ್ಗೆ ಈಕ್ವೇಟ್ ಮಾಡ್ಕೊಂಡ್ಬಿಡೋಣ. ಆರ್ ಇಸ್ ಈಕ್ವಲ್ಸ್ ಟು, ಸೊ ಏನಾಯಿತು ಈಕ್ವೇಷನ್ನು, ಆರ್ ಇಸ್ ಇನ್ ದ ನ್ಯೂಮರೇಟರ್ ಅಲ್ವಾ. ಸೊ ನಮಗೆ ಪೈ ಇಂಟು ಮಾಲಿಕ್ಯುಲರ್ ವೇಟ್ ಇಂಟು ವಾಲ್ಯೂಮ್ ಡಿವೈಡೆಡ್ ಬೈ ಬಿಲೋ ಡಬ್ಲ್ಯೂ ಇಂಟು ಟೆಂಪರೇಚರ್ ಬರುತ್ತೆ. ಸೊ ಈಗ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಆರ್ ಎಷ್ಟಾಯಿತು, sorry, R is equals to pi is 3.2 into molecular weight is 228. Molecular mass is given in the question and volume is 1 liter ಆಗುತ್ತೆ. Then divided by weight ನಮಗೆ 30 ಗ್ರಾಮ್ ಕೊಟ್ಟಿದ್ದಾರೆ into 293. ಸೊ ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರು 0.0823 ಬರುತ್ತೆ. 0.0821 is there in option 2. ಆಪ್ಷನ್ 2 ಅಲ್ಲಿ 0.021 ಇದೆ. ಸೊ ಇದನ್ನ ಯು ಕ್ಯಾನ್ ಚೂಸ್ ಆಸ್ ಅನ್ ಆನ್ಸರ್. ಓಕೆ, ಸೊ ಫಸ್ಟು ಎಮ್ ಪ್ಲೇಸಲ್ಲಿ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ವೈ, ಬಿಕಾಸ್ ವಿ ಆರ್ ರೈಟಿಂಗ್ ಅದರ್ ಎಕ್ಸ್ಪ್ರೆಷನ್ ಫಾರ್ ಎಮ್ ಮೀನ್ಸ್ ಬಿಕಾಸ್ ಬೇಸ್ಡ್ ಆನ್ ದ ಗಿವನ್ ಡೇಟಾ ಇನ್ ದ ಕ್ವಶನ್. ನೆಕ್ಸ್ಟ್ ವಿಲ್ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. 18 grams of glucose and 6 grams of urea dissolved in 1 liter aqueous solution. At 27 degree Celsius, the osmotic pressure of the solution will be. So pi find out ಮಾಡಬೇಕು. ಸೊ weight of glucose ಕೊಟ್ಟಿದ್ದಾರೆ. Okay, weight of glucose and weight of urea both are solids. So weight of glucose and weight of urea ಕೊಟ್ಟಿದ್ದಾರೆ and weight of solution ಇದು dissolved in 1 liter aqueous solution ಅಂತ ಕೊಟ್ಟಿದ್ದಾರೆ and temperature ಕೊಟ್ಟಿದ್ದಾರೆ. So that will write see pi is equals to, ಓಕೆ, ಫಾರ್ಮುಲಾ ಇದಕ್ಕೆ ಈ ಥರ ಕೊಟ್ಟಿದ್ದಾಗ ಕ್ವಶನ್ನು ಯು ಶುಡ್ ರಿಮೆಂಬರ್ ದ ಫಾರ್ಮುಲಾ. ಪೈ ಇಸ್ ಈಕ್ವಲ್ಸ್ ಟು ಸಿ ಇಂಟು ಆರ್ ಟಿ ಡಿವೈಡೆಡ್ ಬೈ ವಿ ಫಾರ್ಮುಲಾ, ಆಯಿತಾ. ಈಗ ಸಿ ಪ್ಲೇಸಲ್ಲಿ ಕಾನ್ಸಂಟ್ರೇಷನ್ ನಮಗೆ 2 ಸಬ್ಸ್ಟೆನ್ಸ್ ಕೊಟ್ಟಿರೋದ್ರಿಂದ ಪೈ ಇಸ್ ಈಕ್ವಲ್ಸ್ ಟು ವಿಲ್ ರೈಟ್ N1 ಪ್ಲಸ್ N2 ಇಂಟು ಆರ್ ಟಿ ಡಿವೈಡೆಡ್ ಬೈ ವಿ ಅಂತ ತಗೊಳ್ಳೋಣ. ದೆನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಪೈ ಇಂಟು ವಿ ಇಸ್ ಈಕ್ವಲ್ಸ್ ಟು N1 ಪ್ಲಸ್ N2 ಆರ್ ಟಿ ಡಿವೈಡೆಡ್ ಬೈ ವಿ ಅಂತ ಆಗುತ್ತೆ. ಸೊ ಈಗ N1 ಅನ್ನ ನಾವು N1 ಇಸ್ ಈಕ್ವಲ್ಸ್ ಟು W1 ಬೈ M1 ಅಂತ ಬರಿಬೋದು ಅಂಡ್ N2 ಇಸ್ ಈಕ್ವಲ್ಸ್ ಟು W2 ಬೈ M2 ಅಂತ ಕನ್ಸಿಡರ್ ಮಾಡ್ಬೋದು. ಓಕೆನಾ. ಸೊ ಈಗ W1 ಅನ್ನ ವಿತ್ ರೆಸ್ಪೆಕ್ಟ್ ಟು ಗ್ಲೂಕೋಸ್ ಅಂತ ತಗೊಳ್ಳೋಣ ಅಂಡ್ W2 ನ ವಿತ್ ರೆಸ್ಪೆಕ್ಟ್ ಟು ಯೂರಿಯಾ ಅಂತ ತಗೊಳ್ಳೋಣ, ಯೂರಿಯಾ. ದೆನ್ W1 ವೆಯ್ಟ್ ಆಫ್ ಗ್ಲೂಕೋಸ್ ಎಷ್ಟು ಕೊಟ್ಟಿದ್ದಾರೆ, 18 ಗ್ರಾಮ್ ಕೊಟ್ಟಿದ್ದಾರೆ ಅಂಡ್ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್ ನಮಗೆ ಫೈಂಡ್ ಔಟ್ ಮಾಡಿದ್ರೆ 180 ಬರುತ್ತೆ. C6H12O6 ಮಾಲಿಕ್ಯುಲರ್ ವೆಯ್ಟ್. ಓಕೆ, ಅದೇ ತರ ಯೂರಿಯಾದು ವೆಯ್ಟ್ ಎಷ್ಟು ಕೊಟ್ಟಿದ್ದಾರೆ, 6 ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಮಾಲಿಕ್ಯುಲರ್ ವೆಯ್ಟ್. ಸೊ NH2C ಡಬಲ್ ಬಾಂಡ್ NH2 NH2C ಡಬಲ್ ಬಾಂಡ್ NH2 ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಯೂರಿಯಾ. ಇದಕ್ಕೆ ನೀವು ಮಾಲಿಕ್ಯುಲರ್ ವೆಯ್ಟ್ ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಯೂರಿಯಾದು 180 ಬರುತ್ತೆ ಅಂಡ್ ಗ್ಲೂಕೋಸ್ ಯು ವಿಲ್ ಗೆಟ್ 60. ಓಕೆ, ಸೊ ಈಗ ಈ ವ್ಯಾಲ್ಯೂಸನ್ನ N1 ಪ್ಲಸ್ N2 ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಪೈ, ಸೊ ಪೈ ಎಷ್ಟು, ಪೈ ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ವಿ ಬರೋದಿಲ್ಲ ಅವಾಗ. ಸೊ ಪೈ ಇಸ್ ಈಕ್ವಲ್ಸ್ ಟು, ಓಕೆ, ಪೈ ಇಸ್ ಈಕ್ವಲ್ಸ್ ಟು ವಾಟ್, N1 ಪ್ಲಸ್ N2 ಪ್ಲೇಸಲ್ಲಿ ಏನು ಬಂದಿದೆ ನಮಗೆ 18 ಡಿವೈಡೆಡ್ ಬೈ 60 ಪ್ಲಸ್ ಅಗೈನ್ 6 ಡಿವೈಡೆಡ್ ಬೈ ವಾಟ್ 180. ಓಕೆ, 6 ಡಿವೈಡೆಡ್ ಬೈ ವಾಟ್ 6 by urea
we'll get 2 into nitrogen is 14 plus 1 into carbon 12 plus 1 into 16 plus 4. Okay, 14 twos are 28 plus 12 plus 16 plus 4. 16 plus 4 is 20. 20 plus 28 is 48. 48 plus 12 is 60. Sorry, urea is having the molecular weight 60. So here 60 and glucose is having the molecular weight 180. So that 18 divided by 180 and 6 divided by 60. Okay, so into R is what? R is given 27 degree Celsius. Now if we convert into the Kelvin, no, it 27 plus 273 is equals to 300 Kelvin agutte. So into 300 Kelvin into R value is 0.08321. Okay, so iga pi value na ನೀವು ಇದನ್ನ solve ಮಾಡಿದ್ರೆ you will get the answer 4.926 atm ಸಿಗುತ್ತೆ. 4.926 atm. So osmotic pressure of the solution will be 4.926. So 4.926 is there in your option 3. ಓಕೆ, ಸಿ ನಿಮಗೆ ಟೂ ಟೈಪ್ಸ್ ಆಫ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಕೊಟ್ಟಿದ್ದಾಗ ನೀವು ಅದನ್ನು N1 ಆ್ಯಂಡ್ N2 ಅಂತ ತಗೊಳ್ಳಿ. ಆ್ಯಂಡ್ ಅದರಲ್ಲಿ ವೆಯ್ಟ್ಸ್ ಕೊಟ್ಟಿದ್ದಾರೆ. ವೆಯ್ಟ್ ಕೊಟ್ಟಿರೋದ್ರಿಂದ ನಾವು ಮಾಲಿಕ್ಯುಲರ್ ವೆಯ್ಟನ್ನು ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಆ್ಯಂಡ್ ಆ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಆ್ಯಂಡ್ ಮಲ್ಟಿಪ್ಲೈಡ್ ವಿತ್ ಆರ್ ವ್ಯಾಲ್ಯೂ ಆ್ಯಂಡ್ ಟೆಂಪರೇಚರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಆಸ್ಮೋಟಿಕ್ ಪ್ರೆಷರ್. ಸೊ these are the level 3 questions of the solutions chapter. Okay. So today's class we will stop here. Next class we will continue with the previous year questions. Thank you.